ಸೌಟ್ ಹಿಡಿಯೋದಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ಮಹಿಳೆಯರು ಎಲ್ಲ ಕ್ಷೇತ್ರಕ್ಕೂ ಕಾಲಿಟ್ಟು ಸಾಧನೆ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಜೊತೆಗೆ ಹೆಣ್ಮಕ್ಳು ತಮ್ಮ ಕನಸನ್ನು ನಿಭಾಯಿಸೋದ್ರ ಜೊತೆಗೆ ತಂದೆ ತಾಯಿಗಳ ಕನಸನ್ನು ಸಹ ಈಡೇರಿಸುವತ್ತ ತಮ್ಮ ಹೆಜ್ಜೆಗಳನ್ನು ಹಾಕ್ತಾ ಇದ್ದಾರೆ. ಸೊ ಇವತ್ತು ಇದನ್ನ ಹೇಳ್ತಾ ಇದ್ದೀನಿ ಅಂತಂದರೆ ಯಾರು ನನ್ನೊಟ್ಟಿಗಿದ್ದಾರೆ ಅಂತಂದರೆ, ಸಾಧನೆ ಮಾಡಿ ಸೈ ಎನಿಸಿಕೊಂಡು ತಂದೆ ಕನಸನ್ನು ಸಹ ನೆರವೇರಿಸ್ತಾ ಇರುವಂಥ ಹೆಣ್ಣು ಮಗಳು. ಇವರು KSRTC ಸ್ಟಾಫ್ ಫೆಡರೇಷನ್ನ ಅಧ್ಯಕ್ಷರು ಜ್ಯೋತಿ ಅನಂತ್ ಸುಬ್ರಾವ್ ಅವರು ನನ್ನ ಜೊತೆಗಿದ್ದಾರೆ. ಕಾರ್ಮಿಕರ ಹಿರಿಯ ಮುಖಂಡರಾಗಿದ್ದಂತಹ ಅನಂತ್ ಸುಬ್ರಾವ್ ಅವರ ಮಗಳು ಸಹ. ಇತ್ತೀಚೆಗಷ್ಟೇ ನಾವು ಅವರನ್ನು ಕಳ್ಕೊಂಡಿದ್ದೀವಿ. ಸಾಕಷ್ಟು ಜನ ಕಾರ್ಮಿಕರ ಧ್ವನಿಯಾಗಿ ಅವರು ಕೆಲಸವನ್ನು ಮಾಡಿದರು. ಈಗ ತಂದೆಯ ಧ್ವನಿ ಅದನ್ನು ಮಗಳು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ತಂದೆಯ ಕನಸುಗಳನ್ನು ಸಹ ನಿಭಾಯಿಸ್ತಾ ಇದ್ದಾರೆ. ಹಾಗೆ ಅವರದ್ದೇ ಆದಂತಹ ಮಹಿಳೆಯರ ಧ್ವನಿಯಾಗಿ ಮುಂದೆ ನಿಂತಿದ್ದಾರೆ. ಅವರದ್ದೇ ಆದಂತಹ ಒಂದಷ್ಟು ರೂಲ್ಸ್ಗಳು, ಅವರದ್ದೇ ಆದಂತಹ ಕನಸುಗಳು, ಹೆಣ್ಣು ಮಕ್ಕಳಿಗೆ ಧ್ವನಿ ಆಗೋದು, ಹೆಣ್ಣು ಮಕ್ಕಳ ನೋವಿಗೆ ಸ್ಪಂದಿಸುವಂಥ ಈ ಎಲ್ಲ ಕೆಲಸ ಮಾಡಿಕೊಂಡು ಮುನ್ನಡೀತಾ ಇರುವಂತಹ ಜ್ಯೋತಿ ಅವರು ನನ್ನೊಟ್ಟಿಗಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹೇಗಿದೆ ಜೀವನ, ಜೊತೆಗೆ ಹೇಗಿದೆ ಕೆಲಸ, ಹಾಗೆ ತಂದೆಯ ನೆನಪುಗಳು, ಈ ಎಲ್ಲವನ್ನು ಹೇಗೆ ನಡೀತಾ ಇದೆ ಅಂತ ಕೇಳ್ತಾ ಹೋಗೋಣ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಯಾಕಂತಂದರೆ ನೀವು ರೀಸೆಂಟಾಗಿ ಅಧ್ಯಕ್ಷರಾಗಿ ಕೆಲಸವನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಾ. ಕೆಲಸವನ್ನು ನಿಮಗೂ ವಹಿಸಿದ್ದಾರೆ. ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ? ಎಷ್ಟು ಖುಷಿ ಆಗ್ತಾ ಇದೆ? ಥ್ಯಾಂಕ್ ಯು. ಒಂದು ಕಡೆ ದುಃಖ ಇದೆ, ತಂದೆನ ಕಳ್ಕೊಂಡು ದುಃಖ ಇದೆ. ಅದು ಮಾಸ್ಲಾರ್ದಂಥ ನೋವು ಅದು. ಇನ್ನೊಂದು ಕಡೆ ಅವರು ಬಿಟ್ಟು ಹೋಗಿರೋ ಕೆಲಸನ ಮಾಡ್ತಾ ಇರೋವಂಥ ಒಂದು ಏನೋ ಒಂಥರದ ಸಮಾಧಾನ ಅಂತಲೇ ಹೇಳ್ಬೋದು. ಸೊ ಈ ಥರದ್ದು ಒಂದು ಮಿಶ್ರಣ ಆಗಿರುವಂಥ ಮಿಶ್ರ ಏನು ಫೀಲಿಂಗ್ಸ್ ಅಂತ ಹೇಳ್ಬೋದು, ಒಂದು ಮಿಕ್ಸ್ಡ್ ಫೀಲಿಂಗ್ಸ್ ಅಂತ ಹೇಳ್ಬೋದು. ಸೊ ಒಟ್ಟಿನಲ್ಲಿ ನನಗೆ ಈ ಕೆಲಸ ಒಂದು ಸಮಾಧಾನ ಅಂತೂ ತಂದಿದೆ. ಏಕೆಂದರೆ ನಾವು ಈ ಒಂದು ಸಾರಿಗೆ ನೌಕರ ಜೊತೆನೇ ಬೆಳೆದು ಬಂದಿರೋದ್ರಿಂದ ಇವತ್ತು ನೇರವಾಗಿ ಅವರ ಕಷ್ಟ ಸುಖ, ಅವರ ಒಂದು ಹೋರಾಟಗಳಲ್ಲಿ ಇವತ್ತು ನೇರವಾಗಿ ಪಾಲ್ಗೊಳ್ತಾ ಇದ್ದೀನಿ. ಹಾಗಾಗಿ ಇವತ್ತು ನಾನು ಅವರ ಹೋರಾಟದ ಜೊತೆ ನೇರವಾಗಿ ಪಾಲ್ಗೊಳ್ಳೋ ಅಂಥ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು. ನೀವು ಹೇಳಿದ್ರಿ ಖಂಡಿತವಾಗಿಯೂ ದುಃಖ ಇದೆ ಅಂಥೇಳಿ. ಸಾಕಷ್ಟು ಜನ ಸಾರಿಗೆ ನೌಕರರು ಅವರ ಮೇಲೆ ನಂಬಿಕೆ ಇಟ್ಟು ಅವತ್ತು ಹೋರಾಟಕ್ಕೆ ಹೋಗ್ತಾ ಇರುವಂತಹ ದಿನದ ಹಿಂದಿನ ದಿನ ಅವರು ಅಂದರೆ ಸಾವಿನಲ್ಲೂ ಸಹ ಅವರ ಹೋರಾಟ ಇತ್ತು. ಕೊನೆಯ ದಿನದಂದು ಸಹ ಅವರ ಹೋರಾಟ ಇತ್ತು. ಸೊ ಒಂದು ರೀತಿಯಲ್ಲಿ ಅವರ ಅಗಲಿಕೆ ತುಂಬ ಬೇಸರವನ್ನು ಉಂಟು ಮಾಡಿದೆ. ತುಂಬ ಜನರ ನೋವಿಗೆ ಧ್ವನಿಯಾಗಿದ್ದಂಥವ್ರು ಅವರು. ಸೊ ತಂದೆ ಅಂದ ತಕ್ಷಣ ನಿಮಗೆ ಎಷ್ಟು ಇನ್ಸ್ಪಿರೇಷನು? ತಂದೆ ಅಂದ ತಕ್ಷಣ ಏನು ನೆನಪಾಗುತ್ತೆ? ತಂದೆ ಅಂದ ತಕ್ಷಣ ನಿಜವಾಗ್ಲೂ ಅವರು ಬಹಳ ನನಗೆ ಸ್ಫೂರ್ತಿ ಕೊಟ್ಟಿದ್ದಾರೆ. ಇವತ್ತು ಕೂಡ ಅವರು ನನಗೆ ಒಂಥರ ಅವರು ನನ್ನ ಜೊತೆಗಿದ್ದಾರೆ, ನನ್ನ ಬೆನ್ನ ಹಿಂದೆ ಇದ್ದಾರೆ ಅನ್ನೋದೇ ಒಂದು ನನಗೆ ಅನ್ನಿಸ್ತಾ ಇದೆ. ಒಂದು ಕಡೆ ಅವರು ನನಗೆ ಭೌತಿಕವಾಗಿ ಅಥವಾ ದೈಹಿಕವಾಗಿ ನನ್ನ ಜೊತೆ ಇಲ್ಲ ಅನ್ನೋದು ನಿಜ. ಮನೇಲಿ ಒಂಥರ ಮನೆಗೆ ಹೋದ ತಕ್ಷಣ ಒಂಥರ ಬಿಕೋ ಅನಿಸುತ್ತೆ. ಅವರು ಒಂಥರ ಯಾವಾಗಲೂ ಅವರು ಇದ್ದಾಗ ಒಂಥರ ಶಬ್ದ ಇರ್ತಿತ್ತು ಅಂತ ಅನಿಸುತ್ತೆ. ಆದರೆ ಇವತ್ತು ಆ ಶಬ್ದ ಇಲ್ಲವಲ್ಲಪ್ಪ, ಒಂಥರ ಮನೆ ನಿಶ್ಶಬ್ದವಾಗಿದೆಯಲ್ಲ, ಎಲ್ಲೋ ಅವ್ರನ್ನ ತುಂಬ ಕಳ್ಕೊಳ್ತಾ ಇದ್ದೀವಿ. ನಾನು ಮಾತ್ರ ಅಲ್ಲ, ನಮ್ಮ ಮನೇಲಿ ಇರೋರು ನಾವೆಲ್ಲರೂ ಕಳ್ಕೊಳ್ತಾ ಇದ್ದೀವಿ. ಪ್ರತಿ ಹೆಜ್ಜೆನಲ್ಲೂ ಪ್ರತಿಯೊಂದು ಕೂಡ ಏನು ವಿಷಯ ಬಂದಾಗಲೂ ಕೂಡ ಅಯ್ಯೋ ಅವ್ರು ಇದ್ದಿದ್ರೆ ಹೀಗೆ ಅಂತಿದ್ರಲ್ಲಪ್ಪ, ಅವ್ರು ಇದ್ದಿದ್ರೆ ಹೀಗೆ, ಯಾವಾಗಲೂ ಒಂಥರ ಅವರು ಎಷ್ಟೇ ಟೆನ್ಷನ್ ಇದ್ದಿದ್ರು ಕೂಡ ತುಂಬ ಹಾಸ್ಯ ಮಾಡ್ತಾಯಿದ್ರು. ತುಂಬ ಹಾಸ್ಯದಲ್ಲಿ ಬಹುಶಃ ಅವರು ಆ ಟೆನ್ಷನನ್ನು, ಅವರು ಆ ಸ್ಟ್ರೆಸ್ಸನ್ನು ಅವರು ನಿವಾರಿಸ್ಕೊಳ್ತಾ ಇದ್ರು ಅಂತ ಕಾಣುತ್ತೆ. ಸೊ ಅದನ್ನೆಲ್ಲ ನಾವಿವತ್ತು ಕಳ್ಕೊಳ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಮತ್ತು ಇನ್ನೊಂದು ಭಾಳ ಅವರು ನಮಗೆ ಶಕ್ತಿ ತುಂಬ್ತಾ ಇದ್ದರು. ಒಂದು ಯಾವಾಗಲೇ ಆಮೇಲೆ ಏನಾದರೂ ಒಂದು ಸ್ವಲ್ಪ ಒಂದು ನೋವಿನ ಸಂದರ್ಭದಲ್ಲೂ ಕೂಡ
ಏನಾದರೂ ಒಂದು ಪರ್ಸನಲ್ಲಾಗಿ ಏನಾದರೂ ನೋವಾದರೂ ಕೂಡ ಅಥವಾ ಸಂಘಟನೆನಲ್ಲಿ ಏನಾದರೂ ತೊಂದರೆ ಆದರೂ ಕೂಡ ಕರೆಸಿ ಕೂರಿಸ್ಕೊಂಡು ಮಾತಾಡಿ, ಇಲ್ಲ ಹೀಗೆ ಮಾಡ್ಬೋದು, ಮಾಡು ನೀನು, ಸಾಧ್ಯ ಇದೆ ಅಂತ ಹೇಳಿ ಬಹಳ ಧೈರ್ಯ ತುಂಬ್ತಾಯಿದ್ರು. ನನಗೆ ಮಾತ್ರ ಅಲ್ಲ, ಇಡೀ ಯಾವುದೇ ಹೆಣ್ಮಕ್ಳಿಗಾಗಲಿ ಅಥವಾ ಬರೀ ಹೆಣ್ಮಕ್ಳು ಅಂತಲ್ಲ, ಯಾರಿಗೇ ಆಗಲಿ ಅವರು ಒಂಥರ ಎಲ್ಲರನ್ನೂ ತಮ್ಮ ಮಕ್ಕಳ ಥರ ನೋಡ್ತಾಯಿದ್ರು ಅವರು. ಹಾಗಾಗಿ ನನಗೆ ಅವರು ತುಂಬ ಅವರು ನನಗೆ ಒಂಥರ ಗೈಡಾಗಿ, ಒಂಥರ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಗೈಡ್ ಅಂತ, ಅವರು ನನಗೆ ಹಾಗೇ ಇದ್ದಿದ್ದು. ಇವತ್ತು ಕೂಡ ನನಗೆ ಅವ್ರು ಹಾಗೆ ಗೈಡ್ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಪ್ರತಿ ಸಂದರ್ಭದಲ್ಲೂ ನನಗೆ ನನಗೇನಾದರೂ ಒಂದು ಇದು ಬಂದಾಗ ನಮ್ಮ ತಂದೆ ಇವಾಗ ಇದ್ದಿದ್ರೆ ನನಗೆ ಹೇಗೆ ಗೈಡ್ ಮಾಡಬಹುದಿತ್ತು ಅಂತ ಯೋಚನೆ ಮಾಡಿಕೊಂಡು ನಾನು ಮುಂದಕ್ಕೆ ಹೋಗ್ತಾ ಇರ್ತೇನೆ. ಒಂದು ಸ್ವಲ್ಪ ಎಮೋಷ್ನಲ್ ಆದ್ರಿ ನೀವು, ಬಟ್ ತಂದೆ ಅನ್ನೋಂಥದ್ದೇ ಹಾಗೇ. ಸೊ ಇದ್ರ ಜೊತೆಗೆ ಏನಂತಂದರೆ, ಅನಂತ್ ಸುಬ್ಬರಾವ್ ಸರ್ ಅವರು ಹೋರಾಟದ ಹಾದಿಯನ್ನು ಶುರು ಮಾಡ್ತಾರೆ. ಎಲ್ಲಿಂದ ಅವರ ಜರ್ನಿ ಶುರು ಆಯ್ತು? ಯಾಕಂತಂದರೆ ನೀವು ಚಿಕ್ಕ ಮಗಳು, ತುಂಬ ಪ್ರೀತಿ ನೀವು ಅಂತಂದರೆ. ಯಾಕಂದರೆ ನಾನು ಅವ್ರನ್ನ ಮೀಟ್ ಮಾಡಿದಾಗೆಲ್ಲ ಹೇಳ್ತಾಯಿದ್ರು, ನನ್ನ ಚಿಕ್ಕ ಮಗಳು ಹೀಗೆ ಮಾಡ್ತಾಳಮ್ಮ, ಅವಳಿಗೂ ಜರ್ನಲಿಸ್ಟ್ಗೆ ಆಗಬೇಕು ಅನ್ನೋಂಥ ಕನಸಿತ್ತು. ಜರ್ನಲಿಸ್ಟು ಎಲ್ಲನೂ ವರ್ಕ್ ಮಾಡ್ತಾರೆ, ಹೆಕ್ಕಿ ತೆಗಿತಾರೆ, ರಿಸರ್ಚ್ ಮಾಡ್ತಾರೆ, ಇಂತಹದ್ದೆಲ್ಲವನ್ನ ಹೇಳ್ತಾಯಿದ್ರು. ಸೊ ತಂದೆಯನ್ನು ನೀವು ಹತ್ತಿರದಿಂದ ನೋಡಿರೋದ್ರಿಂದಾಗಿ ತಂದೆಯ ಹೋರಾಟ ಹೇಗಿತ್ತು, ಹೇಗೆ ಶುರು ಆಯಿತು ಅವರದ್ದು? ನಾನು ಅದೇ ನೀವು ಹೇಳ್ದಂಗೆ, ನಮ್ಮ ತಂದೆಗೆ ಇಬ್ಬರು ಮಕ್ಕಳು, ನಾವಿಬ್ಬರು ಹೆಣ್ಮಕ್ಳು. ಅವ್ರು ಯಾವಾಗಲೂ ಹೇಳ್ತಾಯಿದ್ರು, ಸಾಮಾನ್ಯವಾಗಿ ಗಂಡು ಮಕ್ಕಳು ಬೇಕು ಅನ್ನೋ ಈ ಸಮಾಜದಲ್ಲಿ ಅವ್ರಿಗೆ ಹೆಣ್ಮಕ್ಳಂದರೆ ಬಹಳ ಪ್ರೀತಿ. ಅವರು ಯಾವಾಗಲೂ ಹೇಳ್ತಾಯಿದ್ರು, ಆಲ್ ಗ್ರೇಟ್ ಮೆನ್ ಹ್ಯಾವ್ ಡಾಟರ್ಸ್ ಅಂತ ಹೇಳ್ತಾಯಿದ್ರು. ಬಹುಶಃ ನಿಮಗೂ ಅದನ್ನು ಹೇಳಿರ್ಬೋದು ಯಾವಾಗಲಾದರೂ, ಏಕೆಂದರೆ ಎಲ್ಲರ ಹತ್ರನೂ ಅದನ್ನು ಹೇಳ್ತಾಯಿದ್ರು ಅವರು. ಸೊ ನಾನು ಯಾವಾಗ ಇದಕ್ಕೆ ಹೋರಾಟದ, ಆ್ಯಕ್ಚುಲಿ ನಾನು ಡೆಂಟಿಸ್ಟ್ರಿ ಮಾಡ್ತಾಯಿದ್ದೆ. ಆಮೇಲೆ ನನಗೆ ಇಲ್ಲಿ ಒಂದು ನಮ್ಮ ಸ್ಟೂಡೆಂಟ್ ಫೆಡ್ರೇಷನ್ ಇದಕ್ಕೆ ಕ್ಲಾಸಿಗೆ ಕರೆದ್ರು. ಆವಾಗ ನಮ್ಮ ತಂದೆನೂ ಕೇಳಿದ್ರಂತೆ, ನಿಮ್ಮ ಮಗಳನ್ನ ಕಳಿಸ್ಕೊಡಿ ಅಂತ. ನಮ್ಮ ತಂದೆ, ನಾನು ಬಲವಂತ ಮಾಡೋದಿಲ್ಲ, ನೀವು ಕೇಳಿ ಅವಳು ಬಂದರೆ ಕರ್ಕೊಂಡು ಹೋಗಿ, ನಂದೇನೂ ಅಬ್ಜೆಕ್ಷನ್ ಇಲ್ಲ, ನನಗೆ ಸಂತೋಷನೇ ಅವಳು ಬಂದರೆ ಅಂತ ಹೇಳಿದ್ರು. ಆಮೇಲೆ ನನಗೆ ಕೇಳಿದ್ರು, ಸರಿ ಬರ್ತೀನಿ ಅಂತಂದೆ. ನನಗಲ್ಲಿ ಹೋದ್ಮೇಲೆ ನನಗೇನು ಅನ್ನಿಸ್ತು, ನಂದು ದಾರಿ ಇದೇನೆ ನನಗೆ. ಏಕೆಂದರೆ ನಮ್ಮ ತಂದೆದು ಅವರ ಹೋರಾಟಗಳನ್ನೆಲ್ಲ ನೋಡ್ತಿದ್ದೆ. ಅವರ ಹೋರಾಟ ಯಾವಾಗ ಶುರುವಾಗಿತ್ತು ಅಂತಂದರೆ, ನಾನು ಹುಟ್ಟಿದಾಗ್ಲಿಂದನೇ ಅವರು ಹೋರಾಟದ ಇದನ್ನು ನೋಡಿದ್ದೆ. ನಾವೆಲ್ಲ ಇವಾಗ ಚಿಕ್ಕ ಮಕ್ಕಳಿರುವಾಗ ನಮ್ಮ ಮನೆ ಮೇಲ್ಗಡೆ ಸಂಪಂಗಿರಾಮನಗರದಲ್ಲಿದ್ವಿ. ಸಂಪಂಗಿರಾಮನಗರದಲ್ಲಿದ್ದಾಗ ನಾವು ಕೆಳಗಡೆ ಬಾಡಿಗೆ ಮನೇಲಿದ್ವಿ. ನಾವು ಕೆಳಗಡೆ ಮನೇಲಿದ್ದಾಗ ಮೇಲ್ಗಡೆ ಮನೇಲಿ ಯೂನಿಯನ್ ಆಫೀಸ್ ಇತ್ತು. ಅವರು LICಲಿ ಕೆಲಸ ಮಾಡ್ತಿದ್ರು. ನಮ್ಮ ತಂದೆ ತಾಯಿ ಇಬ್ಬರು LICಲಿ ಎಂಪ್ಲಾಯೀಸ್. ಸೊ ನಮ್ಮ ಮೇಲ್ಗಡೆಯಲ್ಲಿ LIC ಯೂನಿಯನ್ ಆಫೀಸ್ ಇತ್ತು. ಸೊ ನಮ್ಮ ಮನೆಯಲ್ಲಿ ಹೆಂಗಿತ್ತು ಅಂದರೆ, ನಾವು ಜಾಯಿಂಟ್ ಫ್ಯಾಮಿಲಿನಲ್ಲಿದ್ವಿ. ನಮ್ಮ ಅಜ್ಜಿ, ತಾತ, ಚಿಕ್ಕಪ್ಪ ಅಂದರು, ಅತ್ತೆರು ಎಲ್ಲರೂ ಇದ್ದರು. ನಮ್ಮ ಮನೇಲಿ ಸುಮಾರು ಒಂದು 15 ಜನ ಇದ್ವಿ ಅವಾಗ. ಆ 15 ಜನದ ಜೊತೆ ಇನ್ನೂ ತುಂಬ ಜನ ಇರ್ತಿದ್ರು. ನಾವು ಒಂಟಿಯಾಗಿ ನಾವು ಬೆಳೆದೇ ಇಲ್ಲ. ಹಾಗಾಗಿ ನಾವು ತುಂಬ ಜನರ ಜೊತೆ ಬೆಳೆದವರು. ಆಮೇಲೆ ಮೇಲ್ಗಡೆ ನಮ್ಮ ಮನೇಲಿರೋದಕ್ಕಿಂತ ಜಾಸ್ತಿ ನಾವು ಯೂನಿಯನ್ ಆಫೀಸ್ನಲ್ಲೇ ಇರ್ತಿದ್ವಿ. ಚಿಕ್ಕ ಮಕ್ಕಳಲ್ವ, ನಮಗೆ ಎಲ್ಲರೂ ಅಲ್ಲಿ ಎತ್ಕೊಂಡು ಒಂಥರ ಪ್ರೀತಿ ಮಾಡಿ, ಹಾಗಾಗಿ ನಾವು ಒಂಥರ ಅವ್ರ ಆಫೀಸ್ನಲ್ಲಿ ಆವಾಗ ಅವರು LIC ಯೂನಿಯನ್ ಲೀಡ್ರ್ ಕೂಡ ಆಗಿದ್ದರು. ಆಮೇಲೆ ಅವರು ನಿಧಾನವಾಗಿ KSRTC ಇದಕ್ಕೆ ಬಂದರು. LIC ಕಡಿಮೆ ಮಾಡಿದ್ರು, LIC ಯೂನಿಯನ್ ಕೆಲಸಗಳು. ಆಮೇಲೆ ಅವರು ಆವಾಗ ಅಲ್ಲಿ ಇದು SJP ಸಿಲ್ವರ್ ಜೂಬ್ಲಿ ಪಾರ್ಕ್ ಇತ್ತು. ಇವಾಗ ಅಲ್ಲಿ ಫ್ಲೈಓವರ್ ಎಲ್ಲ ಬಂದುಬಿಟ್ಟಿದೆ. ಅಲ್ಲಿ ಮತ್ತು ಈ ಚಿಕ್ಕಲಾಲ್ ಬಾಗ್ ಇಲ್ಲೆಲ್ಲ, ಆಮೇಲೆ ಬನ್ನಪ್ಪ ಪಾರ್ಕ್, ಇಲ್ಲೆಲ್ಲ ರ್ಯಾಲಿಗಳು ಮಾಡ್ತಾಯಿದ್ರು. ರ್ಯಾಲಿ ಅಂದರೆ ಸಿಕ್ಕಾಪಟ್ಟೆ ಜನ ಬರ್ತಾಯಿದ್ರು ಅವಾಗ.
ಇವತ್ತಿನ ಥರ ಸಾಂಕೇತಿಕವಾಗಿ ನಡೀತಾ ಇರಲಿಲ್ಲ. ಆವಾಗ ನಮ್ಮನ್ನು ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು, ನಮ್ಮ ತಾಯಿ ಎಲ್ಲ ಬರ್ತಾಯಿದ್ರು, ನಮ್ಮನ್ನು ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ನಮಗೆ ಅದು ಏನು ತುಂಬ ಖುಷಿ, ಇಷ್ಟೊಂದು ಜನರು ಇರ್ತಾರಲ್ಲ, ನಮ್ಮ ರ್ಯಾಲಿ ಎಲ್ಲ ಏನು ನಮಗೇನು ಅರ್ಥ ಆಗ್ತಿರ್ಲಿಲ್ವಲ್ಲ. ಅದೆಲ್ಲ ನೋಡಿ ನಮಗೊಂಥರ ಚಿಕ್ಕ ವಯಸ್ಸಿಂದನೇ ಬಹಳ ಜನರು ನೋಡಿದರೆ ಒಂಥರ ಖುಷಿ ಈ ಥರದ್ದೆಲ್ಲ. ಹಾಗೆ ನೋಡಿಕೊಂಡು ನಮ್ಮ ತಂದೆ ಹೋರಾಟಗಳು, ಆಮೇಲೆ ನಮ್ಮ ತಾಯಿನೂ ತುಂಬ ಸಹಕಾರ ಕೊಟ್ಟರು. ಆಮೇಲೆ ನಾವು 81ರಲ್ಲಿ ನಾವು ವಿಜಯನಗರಕ್ಕೆ ಶಿಫ್ಟ್ ಆದ್ವಿ. ವಿಜಯನಗರ ಅವಾಗ ಒಂಥರ ನಮಗೆ ಕಾಡು ಥರ, ಇಲ್ಲಿ ಜನರ ಜೊತೆ ಬೆಳೆದು ಅಲ್ಲಿ ಹೋದಾಗ ಒಂಥರ ಒಂಟಿ ಅನ್ನಿಸ್ತಾ ಇತ್ತು. ಬಟ್ ಆಮೇಲೂ ಕೂಡ ಅಲ್ಲಿ ಜನ ಎಲ್ಲ ಬರ್ತಾಯಿದ್ರು. ಮತ್ತು ನಮ್ಮ ತಂದೆ ಬೆಳಿಗ್ಗೆ ಎದ್ದು ಆಮೇಲೆ KSRTC ಕೆಲಸ ಹೆಚ್ಚಾಯಿತು. ಆವಾಗ KSRTC BTS ಇತ್ತು, BMTC ಇದೆಲ್ಲ ಆಗಿರಲಿಲ್ಲಲ್ಲ, BTS ಇತ್ತು. ಸೊ ಆವಾಗ ಅವರು ಬೆಳಿಗ್ಗೆ ಎದ್ದು ಡಿಪೋ ಮೀಟಿಂಗ್ಗಳಿಗೆ ಹೋಗ್ತಾಯಿದ್ರು. ನಾವೆಲ್ಲ ಇನ್ನೂ ಮಲಗಿರ್ತಿದ್ವಿ. ಬೆಳಿಗ್ಗೆ ಎದ್ದು ಹೋಗಿ ಆಮೇಲೆ ಒಂದು ಮಫ್ಲರ್ ಕಟ್ಕೊಂಡು ಹೋಗ್ತಾಯಿದ್ರು, ಒಂದು ಟೋಪಿ ಹಾಕ್ಕೊಳ್ತಿದ್ರು, ಈ ಮಂಕಿ ಕ್ಯಾಪ್ ಹಾಕ್ಕೊಂಡು ಶಾಲ್ ಹೊದ್ಕೊಂಡು, ಅವ್ರದ್ದು ಶಾಲ್ ಒಂದು ಇದು ಅವ್ರದ್ದೊಂಥರ ಟ್ರೇಡ್ ಮಾರ್ಕ್ ಅಂತ ಹೇಳ್ಬೋದು, ಆ ಥರ. ಸೊ ಇದೆಲ್ಲ ನಮಗೆ ನೆನಪಿದೆ. ಆಮೇಲೆ ಅಲ್ಲಿ 5th ಡಿಪೋ ಇತ್ತು ನಮ್ಮ ಮನೆ ಹತ್ತಿರ. ಸೊ ಅಲ್ಲಿ ಒಂಥರ, ಆಮೇಲೆ ಈ ನಮ್ಮದು ಯೂನಿಯನ್, KSRTCದು ಯೂನಿಯನ್ ಹೆಂಗೆ ಅಂತಂದರೆ ಅದನ್ನು ರೆಡ್ ಯೂನಿಯನ್ ಅಂತ ಇದ್ರು, ಆಮೇಲೆ ತಕ್ಕಡಿ ಯೂನಿಯನ್ ಅಂತಿದ್ರು. ತಕ್ಕಡಿ ನಮ್ಮದು ಸಿಂಬಲ್ಲು. ಭಾಳ ಆವಾಗ ಲೀಡರ್ಸ್ ಎಲ್ಲ ಆವಾಗ ಮನೆಗೆಲ್ಲ ಬರ್ತಾಯಿದ್ರು ಲೀಡರ್ಸು. ಆಮೇಲೆ ನಮ್ಮ LIC ಯೂನಿಯನ್ ಲೀಡರ್ಸು ಎಲ್ಲ ಬರ್ತಾಯಿದ್ರು, ನಮ್ಮನ್ನು ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು ಈ ಥರದ್ದು. ಆಮೇಲೆ ಚರ್ಚೆಗಳು ಮಾಡ್ತಾಯಿದ್ರು. ಆ ಚರ್ಚೆ ನಾನು ನೋಡೋಕ್ಕೆ ಸುಮ್ಮನೆ ಹೋಗಿ ಕೂತ್ಕೊಳ್ತಾ ಇದ್ದೆ ನಾನು. ನಮ್ಮ ಅಕ್ಕಂಗೇನು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ನನಗೆ ಭಾಳ ಇಂಟ್ರೆಸ್ಟ್. ಇವ್ರು ಏನು ಮಾಡ್ತಾರೆ, ಏನು ಮಾತಾಡ್ತಾರೆ ಅಂತೆಲ್ಲ, ಹೀಗೆಲ್ಲ ನಡೀತಾ ಇತ್ತು. ಸೊ ಅವ್ರ ಹೋರಾಟನ ಹೀಗೆ ಅರ್ಥ ಆಗ್ತಿರ್ಲಿಲ್ಲ ನಮಗೆ ಏನು, ಆದರೂ ನೋಡ್ತಾ ಇರ್ತಿದ್ವಿ. ಹೆಂಗೆ ಅಂದರೆ ಅದು ಎಷ್ಟು ನಮ್ಮ ಮೇಲೆ ಇಂಪ್ರೆಸ್ ಆಗಿತ್ತು ಅಂದರೆ, ನನ್ನ ತಮ್ಮ, ನನ್ನ ಚಿಕ್ಕಪ್ಪನ ಮಗ, ನಾನು ತುಂಬ ಕ್ಲೋಸ್ ಇವತ್ತಿಗೂ. ಅವನ ಜೊತೆ ನಾವಿಬ್ಬರು ಆಟ ಆಡ್ತಾ ಇದ್ವಿ. ಅವನು ಮುಂದೆ ಲಾರಿ ಡ್ರೈವರ್ ಆಗ್ತೀನಿ ಅಂತಿದ್ದ. ನಾನು ಲಾರಿ ಡ್ರೈವರ್ ಆಗಬೇಡ, BTS ಡ್ರೈವರ್ ಆಗು, ಆಮೇಲೆ ನಮ್ಮ ಯೂನಿಯನ್ನಿಗೆ ಸೇರ್ಕೊ ಅಂತಿದೆ. ಆವಾಗ ನಾನು 3ನೇ ಕ್ಲಾಸ್ 4ನೇ ಕ್ಲಾಸ್ ಇರ್ಬೋದು ಅಷ್ಟೇ. ಅಂದರೆ ಅದು ಅಷ್ಟು ನಮ್ಮ ಮೇಲೆ ಒಂದು ಇಂಪ್ರೆಸ್ ಆಗಿತ್ತು ಅವ್ರು ಮಾಡ್ತಿದ್ದಿದ್ದು ಕೆಲಸ. KSRTC ಮತ್ತು BTS ಇದೆಲ್ಲ. ಆಮೇಲೆ ಏಕೆಂದರೆ ಸ್ಟ್ರೈಕ್ ಆಗ್ತಾಯಿತ್ತು, ಎಲ್ಲಾದರೂ ಒಂದು ಡಿಪೋನಲ್ಲಿ ಏನಾದರೂ ಯಾರಾದರೂ ಎಂಪ್ಲಾಯಿಗೆ ಏನಾದರೂ ಆದರೆ ತಕ್ಷಣ ಅಲ್ಲಿ ಸ್ಟ್ರೈಕ್ ಮಾಡ್ತಿದ್ರು ಆವಾಗ. ಆಮೇಲೆ ಪೊಲೀಸ್ನವ್ರು ಬರ್ತಾಯಿದ್ರು. ಈ ಥರದ್ದೆಲ್ಲ ನಮಗೆ, ಪೊಲೀಸ್ನವ್ರು ಯಾಕೆ ಬರ್ತಾರೆ, ಪೊಲೀಸ್ ಅಂದರೆ ಯಾವಾಗಲೂ ಒಂದು ಭಯ ಇರುತ್ತಲ್ಲ, ನಮಗೆ ಆ ಭಯ ಇರಲಿಲ್ಲ. ಈ ಥರದ್ದು ಒಂದು ಹೀಗೆ ಅವ್ರ ಹೋರಾಟಗಳು. ಆಮೇಲೆ ಬರೀ KSRTC ಒಂದೇ ಅಲ್ಲ, AITUC ಇದು ಬೇಕಾದಷ್ಟು ಈ ಪೀಣ್ಯ ರೋಡಲ್ಲಿ, ಅಂದರೆ ತುಮಕೂರು ರೋಡಲ್ಲಿ, ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಇರ್ಬೋದು, ಅಥವಾ ತುಮಕೂರು ರೋಡಲ್ಲಿ ತುಂಬ ವಿಡಿಯಾದು ಅದೆಲ್ಲ ತುಂಬ ದೊಡ್ಡ ದೊಡ್ಡ ಹೋರಾಟಗಳು. ಕಾಮ್ರೇಡ್ ಬಾಬು ಮ್ಯಾಥ್ಯೂ, ಆಮೇಲೆ ಹರಿಗೋವಿಂದ್, MEIದು ಹೋರಾಟಗಳು, ತುಂಬ ಹೋರಾಟಗಳೆಲ್ಲ ನಡೀತಿತ್ತು. ಆಗ ನಮ್ಮ ತಂದೆಗೆ ಲಾಠಿ ಚಾರ್ಜ್ ಎಲ್ಲ ಆಗ್ತಾಯಿತ್ತು. ಆಮೇಲೆ ಇಡೀ ಆ ಮೇಡೆ ಬಂದರೆ ಅಲ್ಲಿ ಫುಲ್ ಇಡೀ ಆ ತುಮಕೂರು ರೋಡಲ್ಲಿ ಕೆಂಬಾವುಟ ಇರ್ತಿತ್ತು. ದೊಡ್ಡ ದೊಡ್ಡ ಹೋರಾಟಗಳು. ಆಮೇಲೆ ಇಲ್ಲಿ ರಾಜಾಜಿನಗರ್ ಇಂಡಸ್ಟ್ರಿಯಲ್ ಏರಿಯಾ. ಆಮೇಲೆ ನಮ್ಮ ಮನೇಲಿ TV ಇರಲಿಲ್ಲ ಆವಾಗ, ನಮ್ಮ ಪಕ್ಕದ ಮನೇಲಿ TV ಇತ್ತು. ನಾವು ಹೋಗಿ ಅವ್ರ ಮನೇಲಿ, ನನಗೆ ಸ್ವಲ್ಪ ನ್ಯೂಸ್ ಎಲ್ಲ ಅಂದರೆ ಸ್ವಲ್ಪ ಒಂಚೂರು 6ನೇ ಕ್ಲಾಸು ಈ ಥರ ಬಂದಮೇಲೆ ನನಗೆ ನ್ಯೂಸು ಸ್ವಲ್ಪ ಇಂಟ್ರೆಸ್ಟ್. ಯಾಕೆಂದರೆ ನನ್ನ ಫ್ರೆಂಡ್ ಒಬ್ಬ ಇದ್ದ, ನಾವಿಬ್ಬರು ಈ ಕಾಂಪಿಟೇಷನ್ ಸಕ್ಸಸ್ ರಿವ್ಯೂ ಜೂನಿಯರ್ ಒಂದು ಬರ್ತಿತ್ತು, ಅದರಲ್ಲಿ ನಾನು ಅವನು ಓದೋದು, ನಾವಿಬ್ಬರು ಡಿಸ್ಕಸ್ ಮಾಡೋದು, ನಮ್ಮಿಬ್ಬರ ಮಧ್ಯೆ ಒಂದು ಪೈಪೋಟಿ ಇರ್ತಿತ್ತು.
ನಾವಿಬ್ಬರು ತುಂಬ ಡಿಸ್ಕಸ್ ಮಾಡ್ತಾ ಇದ್ವಿ. ಆಮೇಲೆ ನಾವು ಈ ಟಿ ವಿನಲ್ಲಿ ಅವಾಗ ಈ ವಾರ್ತೆಗಳು ಅಂತ ಸಂಜೆ 7 ಗಂಟೆಗೋ ಏನೋ ಬರ್ತಾಯಿತ್ತು. ಆವಾಗ ನಮ್ಮ ಕಾಮ್ರೇಡ್ MS ಕೃಷ್ಣನ್ ಅವರು MLA ಆಗಿದ್ದರು ಆ ಟೈಮಲ್ಲಿ. ಆವಾಗ ಅವ್ರು ಮಾತಾಡೋದು ವಿಧಾನ ಸಭೆಯಲ್ಲಿ ಇಂದು, ವಿಧಾನ ಪರಿಷತ್ತಲ್ಲಿ ಇಂದು ಅಂತೆಲ್ಲ ಬರ್ತಾಯಿತ್ತು. ನಾನು ಹೋಗಿ ಅಲ್ಲಿ ನನ್ನ ಫ್ರೆಂಡ್ ಇದ್ಲು ಅವ್ರ ಮನೆಯಲ್ಲಿ, ಅವಳ ಜೊತೆ ಆಟ ಆಡ್ತಾ ಆಮೇಲೆ ಕೂತ್ಕೊಂಡು ನೋಡೋದು ನಾನು ಅಲ್ಲಿ. ಸೊ ಈ ಥರ ನಮ್ಮವರು ಅಂತ ನನಗೆ ಒಂದು ಖುಷಿ. ಅವ್ರು ಟಿ ವಿನಲ್ಲಿ ಬಂದರು, ಎಷ್ಟು ಮಾತಾಡಿದ್ರಲ್ಲ ಅಂತ. ನನಗೆ ಅದೇನು ಅರ್ಥ ಆಗ್ತಿತ್ತೋ ಬಿಡ್ತಿತ್ತೋ ಗೊತ್ತಿಲ್ಲ. ಈ ಥರದ್ದೆಲ್ಲ. ಆಮೇಲೆ ಒಂದು ಸ್ಲಮ್ ಡೆಮಾಲಿಷನ್ ಆಗಿತ್ತು. ಆ ಸ್ಲಮ್ ಡೆಮಾಲಿಷನ್ ಆದಮೇಲೆ ಅವರಿಗೆ ಒಂದು ಪರ್ಯಾಯವಾಗಿ ಅವರಿಗೆ ಇಲ್ಲಿ ಹೌಸಿಂಗ್ ಕೊಟ್ಟರು, ಇಲ್ಲಿ ಕೃಷ್ಣಾನಂದ ನಗರದಲ್ಲಿ. ಸೊ ನನಗೆ ಕಮ್ಯುನಿಸ್ಟ್ ಪಾರ್ಟಿ ನಮ್ಮದಿದ್ದು ಈ ಥರದ್ದೆಲ್ಲ ಅದನ್ನು ನಮ್ಮ ತಂದೆ ಮಾತಾಡ್ತಿರ್ತಿದ್ರಲ್ಲ, ಅದೆಲ್ಲ ನನ್ನ ಕಿವಿಗೆ ಬೀಳ್ತಾ ಇತ್ತು. ಸೊ ಈ ಥರದ್ದೆಲ್ಲ ನನ್ನ ಮೇಲೆ ತುಂಬ ಗಾಢವಾಗಿ ಪರಿಣಾಮ ಬೀರ್ತು. ಈ ಹೋರಾಟಗಳೆಲ್ಲ ನಮ್ಮದು ಅಂತ ಅನ್ನಿಸ್ತೀನಿ. ನೀವು ತಂದೆಯ ಜೊತೆಗೆ ತಂದೆಯ ಹೋರಾಟವನ್ನು ನೋಡಿಕೊಂಡು ನಿಮಗೂ ಸಹ ಆ ಹೋರಾಟದ ಹಾದಿಯತ್ತ ಸೆಳೆದಿದೆ ಅಂತ ಆಯಿತು ಮೇಡಮ್. ಅದು ನನಗೆ ಒಂಥರ ಹೆಂಗೆ ನೇರವಾದ ಪರಿಣಾಮ ಬೀರ್ತಾ ಇಲ್ವೋ ಗೊತ್ತಿಲ್ಲ. ನಾನು ತುಂಬ ಸೈಲೆಂಟ್ ಹುಡುಗಿ ಆ್ಯಕ್ಚುಲಿ. ನಾನು ಹೆಚ್ಚು ಮಾತಾಡ್ತಾ ಇರಲಿಲ್ಲ. ಆದರೆ ಯಾರಾದರೂ ಬಂದರೆ ನಾನು ಒಳಗೆ ಇರ್ತಿದ್ದೆ. ಆದರೆ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ. ಅದು ನನ್ನ ಮೇಲೆ ತುಂಬ ಗಾಢವಾಗಿ ಪರಿಣಾಮ ಬೀರಿತ್ತು. ಹಾಗಾಗಿ ನನಗೆ ಮತ್ತು ನಾನು ಹೆಚ್ಚು ಓದ್ತಾ ಇದ್ದೆ. ಓದೋದು ನಮ್ಮ ಮನೇಲಿ ನಮ್ಮ ತಂದೆ ಆಗಲಿ ನಮ್ಮ ತಾಯಿ ಆಗಲಿ ಚಿನ್ನಕ್ಕಾಗಲಿ ಬಟ್ಟೆಗಾಗಲಿ ಯಾವುದಕ್ಕೂ ದುಡ್ಡು ಖರ್ಚು ಮಾಡ್ತಿರಲಿಲ್ಲ. ನಮ್ಮ ತಂದೆ ನಮಗೆ ಒಂದೇ ಆಸ್ತಿ ಬಿಟ್ಟು ಹೋಗಿದ್ದ ಅಂದರೆ ಪುಸ್ತಕಗಳು. ನಮಗೆ ಒಬ್ಬರು ನಾವು ಅವ್ರನ್ನ ಪುಸ್ತಕ ವ್ಯಾಪಾರಿ ಶ್ರೀನಿವಾಸ ಅಂತ, ಪುವ್ಯಾಶ್ರೀ ಅಂತ ಕರಿತಿದ್ವಿ. ನಮ್ಮ ಪಾರ್ಟಿಯವರೇ ಅವರು ನನಗೆ ಚಿಕ್ಕ ಮಕ್ಕಳಿದ್ದಾಗಿಂದನೂ ನಮಗೆ ಪುಸ್ತಕಗಳು ತಂದು ಕೊಡ್ತಾಯಿದ್ರು. ಅವ್ರು ಬಂದರೆ ನನಗೊಂದು ಖುಷಿ, ಏನಾದರೂ ಒಂದು ಪುಸ್ತಕ ತಂದು ಕೊಡ್ತಾರೆ ಅಂತ. ಅದು ಡ್ರಾಯಿಂಗ್ ಇರ್ಬೋದು ಅಥವಾ ನಮ್ಮ ವಯಸ್ಸಿಗೆ ತಕ್ಕಂಗೆ ಎಂಥದಾದ್ರು ಪುಸ್ತಕ ತಂದು ಕೊಡ್ತಿದ್ರು. ಆವಾಗ ಸೋವಿಯತ್ ರಷ್ಯಾ ಇತ್ತು. ಆವಾಗ ಎಂತೆಂಥ ಒಳ್ಳೊಳ್ಳೆ ಪುಸ್ತಕಗಳು ಬರ್ತಿತ್ತು ಅಂತಂದರೆ ಮಕ್ಕಳಿಗೆ ತುಂಬ. ಇವತ್ತು ಇದೆ ನನ್ನ ಹತ್ರ, ನಮ್ಮ ಲೈಬ್ರರಿಲಿ ನನ್ನ ಹತ್ರ ಆ ಪುಸ್ತಕಗಳಿವೆ. ನಾನು ಯಾವುದಾದ್ರು ಮಕ್ಕಳು ಬಂದರೆ ಅವ್ರಿಗೆಲ್ಲ ಅದನ್ನು ತೋರಿಸ್ತೀನಿ. ಹಾಗೆ ನಮಗೊಂದು ಓದುವಂಥ ಹವ್ಯಾಸನ ರೂಢಿಸಿದ್ರು. ಸೊ ಈ ಥರದ್ದು ಓದಬೇಕು ಅನ್ನೋ ಅದು ನೀವು ಚಟ ಅಂತೀರೋ ಅದೇನಂತೀರೋ ಗೊತ್ತಿಲ್ಲ. ಸೊ ಈ ಅದೊಂದು ಆಸ್ತಿ ಬಿಟ್ಟು ಹೋಗಿದ್ದಾರೆ ನಮಗೆ. ಈಗ ಮೇಡಮ್, ನಿಮ್ಮ ತಂದೆಯವರು ಮನೆಯಲ್ಲಿ ಯೂಶಲಿ ಮಾತಾಡ್ತಾ ಇರ್ತಾರೆ ಈ ಹೋರಾಟದ ವಿಚಾರವಾಗಿ ಆಗಿರ್ಬೋದು. ಅವರು ಹೆಚ್ಚಾಗಿ ಈ ಸಾರಿಗೆ ನೌಕರರ ಧ್ವನಿಯಾಗಿ ನಿಲ್ತಾರೆ. ಸೊ ಸಾರಿಗೆ ನೌಕರರ ಕುರಿತಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರುವಂತಹದ್ದು ಯಾವುದಾದ್ರೂ ಇದೆಯಾ? ಅಥವಾ ಇಲ್ಲ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಈಗ ಎಲ್ಲೋ ಹೊರಗಡೆ ಹೋದಾಗ, ಒಂದು ಹೋರಾಟಕ್ಕೆ ಹೋದಾಗ ಆಗಿರುವಂತಹ ಒಂದಷ್ಟು ಘಟನೆಗಳನ್ನು ನಿಮ್ಮ ಹತ್ರ ಹೇಳ್ಕೊಂಡಿರ್ತಾರೆ. ಸೊ ಹೇಗೆ ಸಿದ್ಧತೆ ಆಗ್ತಾ ಇದ್ರು ಅವರು, ಜೊತೆಗೆ ಹೇಗೆ ಆ ಹೋರಾಟದಿಂದ ಬರುವಂತಹ ಪ್ರತಿಫಲನೆ ಆಗಿರ್ಬೋದು ಅಥವಾ ಪಾಸಿಟಿವ್ ಆರ್ ನೆಗೆಟಿವ್ ಆ ಎಲ್ಲವನ್ನ ಹೇಗೆ ತಗೊಳ್ತಾ ಇದ್ರು? ಬಹಳಷ್ಟಿದೆ ಅದು. ನಮಗೆ ನಾವು ಚಿಕ್ಕವರು ಇದ್ದಾಗೂ ಕೂಡ ಅವರು 93ನೋ 94 ನನಗೆ ಸರಿಯಾಗಿ 94 ಅಂತ ಕಾಣುತ್ತೆ. ಆವಾಗ PD ಶೆಣೈ ಅಂತಿದ್ರು. ಅದಕ್ಕೆ ಮುಂಚೆದು ನನಗೆ ಅಷ್ಟೊಂದು ಸರಿಯಾಗಿ ನೆನಪಿಲ್ಲ. ಬಟ್ ನನಗೆ ತುಂಬ ಅದಕ್ಕೆ ಮುಂಚೆದು ತುಂಬ ನೆನಪಿರೋದು ಅಂತಂದರೆ ನಮ್ಮ 5ನೇ ಡಿಪೋನಲ್ಲಿ ಮತ್ತು 7ನೇ ಡಿಪೋನಲ್ಲಿ ಆಗ್ತಿದ್ದಂಥ ಮುಷ್ಕರಗಳು. ಆವಾಗಿನ ಲೀಡ್ರುಗಳು ಅವರೆಲ್ಲ ನನಗೆ ತುಂಬ ಚೆನ್ನಾಗಿ ನೆನಪಿದ್ದಾರೆ. ಯಾಕೆಂದರೆ ಅವರು ಅಷ್ಟು ತುಂಬ ಫೆರೋಷಿಯಸ್ ಆಗಿದ್ದರು ಮತ್ತು ತುಂಬ ಮಿಲಿಟೆಂಟ್ ಆಗಿದ್ದರು, ಬಹಳ ಮಿಲಿಟೆಂಟ್ ಆಗಿದ್ದರು. ಅವರು ಒಂದು ಧ್ವನಿ ಎತ್ತಿದ್ರೆ ಸಾಕು. ಮತ್ತು ನಮ್ಮ ತಂದೆ ಕೆಲವು ಅನುಭವಗಳನ್ನು ಕೂಡ ನನ್ನ ಹತ್ರ ತುಂಬ ಹಂಚ್ಕೊಂಡಿದ್ದಾರೆ. ಆಮೇಲೆ ಇತ್ತೀಚಿನ ದಿನಗಳಲ್ಲೂ ಕೂಡ ಬಹಳಷ್ಟು ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ. ನಾವು ಆ್ಯಕ್ಚುಲಿ ಅವ್ರಿಗೆ ಪುಸ್ತಕನ ಬರೀರಿ ಅಂತ ತುಂಬ ಒತ್ತಾಯ ಮಾಡ್ತಾಯಿದ್ವಿ.
ಆದರೆ ಶುರು ಮಾಡಿದ್ರು. ಒಂದು ಸ್ವಲ್ಪ ಹಂತಕ್ಕೆ ಬಂತು, ಅಷ್ಟೊತ್ತಿಗೆ ಈ ವೇಜ್ ರಿವಿಷನ್ದು ಇದೆಲ್ಲ ಬಂತು, ಕೆಲವು ಹೋರಾಟಗಳೆಲ್ಲ ಬಂತು. ಅವರಿಗೆ ಬರೆಯೋಕ್ಕೆ ಮುಂದುವರ್ಸೋಕ್ಕೆ ಸಾಧ್ಯ ಆಗಲಿಲ್ಲ. ಸ್ವಲ್ಪ ಬರೆದಿರೋದು ಹಾಗೆ ಇದೆ. ಆಮೇಲೆ 94ರಲ್ಲಿ ಅಂತ ಕಾಣುತ್ತೆ, ಆವಾಗ ಪಿ ಡಿ ಶೆಣೈ ಅಂತ, ಡಾಕ್ಟರ್ ಪಿ ಡಿ ಶೆಣೈ ಅಂತ, ಅವರು IAS ಅಧಿಕಾರಿ, ಬಹಳ ಒಳ್ಳೆಯ ಅಧಿಕಾರಿ. ಇವತ್ತಿಗೂ ಕೂಡ ಅವರು ಇದ್ದಾರೆ. ಅವ್ರನ್ನ ಹೋಗಿ ನೋಡ್ಕೊಂಡು ಬರಬೇಕು ಅಂತ ತುಂಬ ಆಸೆ ಇದೆ. ಅವರು ಆವಾಗ CMD ಆಗಿದ್ದರು. ಆವಾಗ ಚೇರ್ಮನ್ ಕಮ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಇದ್ದರು. ಆವಾಗ ಅವರು ಇದ್ದಾಗ ಒಂದು ವೇಜ್ ನೆಗೋಸಿಯೇಷನ್ ಆಗಬೇಕಿತ್ತು. ಆವಾಗ ನಮ್ಮ ತಂದೆ ಮತ್ತು ಇನ್ನೊಂದಷ್ಟು ಲೀಡ್ರುಗಳು ಉಪವಾಸ ಕೂತರು. ನಮ್ಮ ತಂದೆಗೆ ಒಂಥರ ಹೆಂಗೆ ಅಂದರೆ, ಉಪವಾಸ ಕೂರೋದಂತಂದರೆ ಅವರಿಗೆ ಭಾಳ ಇದು. ಉಪವಾಸ ಕೂರೋದಂತಂದರೆ ಅವರಿಗೆ, ಆ್ಯಕ್ಚುಲಿ ಅವರು ಡಯಾಬೆಟಿಕ್ ಆದರೂ ಕೂಡ ಡಾಕ್ಟ್ರು ಬೇಡ ಅಂದರೂ ಉಪವಾಸ ಕೂತ್ಬಿಡ್ತಿದ್ರು. ನಮಗೆ ಒಂಥರ ಅಯ್ಯೋ ಏನಾಗುತ್ತೋ ಏನೋ ಅಂತ. ಅಷ್ಟೊತ್ತಿಗಾಗಲೇ ನನಗೆ ಸ್ವಲ್ಪ ಅದೆಲ್ಲ ಅರ್ಥ ಆಗೋ ದೊಡ್ಡವಳಾಗಿದ್ದೆ. ಸೊ ನಮ್ಮ ತಾಯಿಗೂ ಹೆದರಿಕೆ, ಒಂಥರ ಅಯ್ಯೋ ಏನೋ ಅವ್ರಿಗೆ ಆರೋಗ್ಯ ಏನು ಕೆಡತ್ತೋ ಏನೋ ಅಂತ. ಅದು ಕೂತ್ರೆ ಒಂದಿನ ಅಲ್ಲ, ವಾರಗಟ್ಟಲೆ ಕೂರ್ತಾಯಿದ್ರು. ಹೀಗಾಗಿ ಆಮೇಲೆ ಅವ್ರ ಜೊತೆ ಬೇರೆಯವರು ಎಲ್ಲ ಕೂರ್ತಾಯಿದ್ರು. ಆದರೆ ಇವ್ರು ಹೆಂಗೆ ಅಂದರೆ, ನೀವು ಬೇರೆಯವ್ರು ಕೂರಬೇಡಿ, ನಿಮಗೆ ಡಯಾಬಿಟಿಸ್ ಇದೆ ಅಂತ ಹೇಳ್ತಾಯಿದ್ರು, ಆ ಥರ. ಸರ್ ನಾವು ಹೋಗಿ ನೋಡ್ಕೊಂಡು ಬರ್ತಾಯಿದ್ವಿ. ಆದರೆ ಅವಾಗ ಹೇಗಿತ್ತು ಅಂದರೆ, ಇವರು ಏನಾದರೂ ಉಪವಾಸ ಕೂತ್ರೆ ಯಾವ ಬಸ್ಸು ಡಿಪೋಯಿಂದ ಹೊರಗೆ ಬರ್ತಿರಲಿಲ್ಲ. ಜನ ತಾವೇ ಮುಷ್ಕರ ಮಾಡಿ, ಅದೊಂಥರ ಯಾರೂ ಹೇಳ್ತಿರ್ಲಿಲ್ಲ ನೀವು ಮುಷ್ಕರ ಮಾಡಿ ಅಂತ. ಜನ ನಿಲ್ಲಿಸ್ಬಿಡ್ತಿದ್ರು ಗಾಡಿಗಳನ್ನ, ನಿಲ್ಲಿಸಿ ಎಲ್ಲ ಇಲ್ಲಿಗೆ ಬರ್ತಾಯಿದ್ರು. ಸೆಂಟ್ರಲ್ ಆಫೀಸ್, ಇಲ್ಲಿ ಬೆಂಗಳೂರು ಸೆಂಟ್ರಲ್ ಆಫೀಸ್ ಇದೆ ಅಲ್ಲ, KSRTCದು, ಅಲ್ಲಿ ಅವ್ರು ಕೂರ್ತಾ ಇದ್ದಿದ್ದು. ಹಾಗಾಗಿ ಅದನ್ನು ನಾವು ಹೋಗಿ ನೋಡ್ಕೊಂಡು ಬರ್ತಾಯಿದ್ವಿ. ಅವ್ರನ್ನ ನೋಡ್ಕೊಂಡು ಬರೋಕ್ಕೂ ನಮಗೆ ಬಸ್ ಇರ್ತಿರ್ಲಿಲ್ಲ, ಆ ಥರದ ಪರಿಸ್ಥಿತಿ. ಬಟ್ ಹೆಂಗೋ ಹೋಗಿ ನೋಡ್ಕೊಂಡು ಬರ್ತಾಯಿದ್ವಿ. ಆ ಥರದ್ದು ಒಂದು ನನಗದು ತುಂಬ ಚೆನ್ನಾಗಿ, ಅವೆಲ್ಲ ನಮ್ಗೆ ಇನ್ನೂ ಅದು ಇಂಪ್ರಿಂಟ್ ಆಗಿಬಿಟ್ಟಿದೆ ಮನಸ್ಸಲ್ಲಿ. KSRTC ಹೋರಾಟ ಅಂತಂದರೆ ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ನನ್ನ ನನ್ನ ಅಕ್ಕನ ಮದುವೆ ಇತ್ತು, ಅಂದರೆ ಅಕ್ಕನ ಚಿಕ್ಕಪ್ಪನ ಮಗಳು. ಅವತ್ತಿನ ದಿನ ಕೂಡ ಒಂದು ಮಿಂಚಿನ ಮುಷ್ಕರ ಆಗೋಯಿತು. ನಮ್ಮ ತಂದೆಯಲ್ಲಿ ಇದನ್ನು ಮದುವೆ ಬಿಟ್ಬಿಟ್ಟು ಅವರು ಇದಕ್ಕೆ ಹೋದರು, ಹೋರಾಟಕ್ಕೆ. ಆ ಥರದ ಪರಿಸ್ಥಿತಿ ಇತ್ತು. ಸೊ ಈಗ ಅಂದರೆ ನಾಳೆ ಹೋರಾಟ, ಅದರ ಹಿಂದಿನ ದಿನ ನಿಧನ ಆಗ್ತಾರೆ. ಸೊ ಅವತ್ತು ನಿಮ್ಮ ಹತ್ರ ಹೇಳ್ಕೊಂಡಿದ್ರ, ಈಗ ನಾಳೆ ಹೋರಾಟ ಇದೆ, ನಾನು ಈ ರೀತಿ ಮಾಡಬೇಕು ಅಂತ ಪ್ಲಾನ್ ಇದೆ? ಯಾಕಂತಂದರೆ ತುಂಬ ದಿನದ ಕನಸು, ತುಂಬ ದಿನದ ಹೋರಾಟ ಅವತ್ತು ನಡೀತಾ ಇದ್ದದ್ದು. ಅದು ಮುಂದೂಡಿಕೆನೂ ಆಯಿತು, ಯಾಕಂದರೆ ತುಂಬ ಸಲ ಮುಂದೂಡಿಕೆ ಆಗಿ ಡೇಟ್ ಫಿಕ್ಸ್ ಆಗಿತ್ತು. ಸೊ ಅವತ್ತು ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡಿದ್ರ, ಈ ಥರ ಹೋರಾಟ ಮಾಡಬೇಕು, ನಾನು ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ? ಖಂಡಿತವಾಗ್ಲೂ ಮಾತಾಡಿದರು. ನನಗೆ ಆ್ಯಕ್ಚುಲಿ ಆಮೇಲೆ ಇದ್ರ ಹಿಂದಿನ ಪ್ರಶ್ನೆಗೆ ಇನ್ನೂ ಒಂದು, ನಾವು 97ರಲ್ಲಿ ಒಂದು ಜಾಥಾ ಹೊರಟಿದ್ವಿ ಫೆಡ್ರೇಷನ್ನಿಂದ. ಆವಾಗ ಸಿಂಧ್ಯಾ ಅವರು ಸಾರಿಗೆ ಸಚಿವರಾಗಿದ್ದರು. ಆವಾಗ ಅವರು ಒಂದು ಕರಾಳವಾದ ಒಂದು ನಿರ್ಧಾರ ತಗೊಂಡಿದ್ರು. ಇವಾಗೇನು ನಾವು ಅನುಭವಿಸ್ತಾ ಇದ್ದೀವಲ್ಲ, 4 ಕಾರ್ಪೊರೇಷನ್ ಆಗಿ ಮಾಡಿ, ಅದನ್ನೇ ಆವಾಗ ಅವರು ಆ ನಿರ್ಧಾರ ತಗೊಂಡಿದ್ರು, ವಿಭಜನೆ ಮಾಡೋ ಅಂಥದ್ದು. ಸೊ ನಾವು ಆವಾಗ ನಮ್ಮ ಫೆಡ್ರೇಷನ್ನ ತುಂಬ ಸ್ಪಷ್ಟವಾಗಿ ಹೇಳಿದ್ದು, ಇಲ್ಲ ನೀವು ಇದು ಮಾಡಬಾರ್ದು, ಮಾಡಿದರೆ ಒಂದು ತುಂಬ ಕೆಟ್ಟ ಪರಿಣಾಮ ಆಗುತ್ತೆ, ಸಂಸ್ಥೆ ಲಾಸಲ್ಲಿ ಹೋಗುತ್ತೆ. ಏಕೆಂದರೆ 4 MD ಮತ್ತು 4 ಅಡ್ಮಿನಿಸ್ಟ್ರೇಟಿವ್ ಆಫೀಸಸ್ಸು, ಅಡ್ಮಿನಿಸ್ಟ್ರೇಷನ್ನು, ಆಮೇಲೆ ಅಧಿಕಾರಿಗಳು ಎಲ್ಲ ಇದು ಒಂಥರ ಬಿಳಿಯನೆ ಆಗುತ್ತೆ. ಸೊ ಮಾಡಬೇಡಿ ಇದು, ಅದ್ರ ಬದಲಿಗೆ ಏನೇನು ಮಾಡಬೇಕು ಅನ್ನೋದು ಕೂಡ ಹೇಳಿದರು. ಅವರು ಸುತಾರಾಮ್ ಅದಕ್ಕೆ ಒಪ್ಪಲಿಲ್ಲ. ಆಮೇಲೆ ತುಂಬ ಅದಕ್ಕೆ ನಾವೇನು ಮಾಡಿದ್ವಿ,
ಅದು ಫೆಡ್ರೇಷನ್ ಒಂದು ತೀರ್ಮಾನ ತಗೊಂಡು 2 ಜೀಪ್ ಜಾಥಾ ಮಾಡಿ ಇಡೀ ರಾಜ್ಯ ಸುತ್ತಿದ್ದು. ಆಮೇಲೆ ಅದನ್ನು ಸಾರ್ವಜನಿಕವಾಗಿ ಜನರ ಹತ್ರ ತಗೊಂಡು ಒಂದು ಜನ ಚಳುವಳಿಯಾಗಿ ರೂಪಿಸ್ಬೇಕು ಮತ್ತು ಜನರಿಗೆ ಹೇಳಬೇಕು, ನೋಡಿ ಈ ಥರ ಮಾಡಿದರೆ ಅದು ಸಾರ್ವಜನಿಕ ಹಣ ಲೂಟಿ ಆಗುತ್ತೆ ಮತ್ತು ಜನರಿಗೂ ಕೂಡ ಅದು ಪ್ರೈವೇಟೈಸ್ ಆದರೆ ಸುರಕ್ಷತೆ ಇರೋಲ್ಲ. ಇವತ್ತು ನೋಡಿ ನಾವು ಪ್ರೈವೇಟ್ ಇದರಿಂದ ಎಷ್ಟೊಂದು ಅನುಭವಿಸ್ತಾ ಇದ್ದೀವಿ ಪ್ರೈವೇಟ್ ಬಸ್ಗಳಿಂದ. ಸೊ ಈ ಥರದ್ದೆಲ್ಲ ಆಗತ್ತೆ ಮತ್ತು ಅಂತೆಲ್ಲ ಹೇಳಿ ಜಾಥಾ ಅವಾಗ ನಾನು ಹೋಗಿದ್ದೆ ಆ ಜಾಥಾದಲ್ಲಿ ನಮ್ಮ ತಂದೆ ಜೊತೆ. ಸೊ ನಾವು ಅದು ಎಲ್ಲ ಒಂದು ರೂಟಲ್ಲಿ ಅದು ಮುಗಿಸ್ಕೊಂಡು ಬಂದು ಕನಕಪುರ ಚಲೋ ಮಾಡಬೇಕು ಅಂತ ಪ್ಲ್ಯಾನ್ ಆಗಿತ್ತು. ಆಗಸ್ಟ್ 14ಕ್ಕೆ ಕನಕಪುರ ಚಲೋ. ಸೊ ನೀವು ಅದು ಸ್ವಾತಂತ್ರ್ಯ ದಿನಾಚರಣೆ ಹಿಂದಕ್ಕೆ. ಸೊ ನಮ್ಗೆ 13ನೇ ತಾರೀಕೇ ಇವರು ಕುಣಿಗಲ್ ನಲ್ಲಿ ಹಿಂದೆ ಬರಬೇಕಾದ್ರೇ ಕುಣಿಗಲ್ ಮುಗಿಸಿ ಬರಬೇಕಾದ್ರೆ ನಮ್ಮನ್ನು ಅರೆಸ್ಟ್ ಮಾಡಿಬಿಟ್ರು ರಾತ್ರಿ. ಸೊ ಇಂಥ ಒಂದು ಆಮೇಲೆ ಅದು ಒಂದು ದೊಡ್ಡ ಹೋರಾಟನೇ ಆಯಿತು ಬಿಡಿ. ಆಮೇಲೆ ನಮ್ಮನ್ನು ಅವರು ರಾತ್ರಿ ರಿಮ್ಯಾಂಡ್ ಹೋಮ್ಗೆಲ್ಲ ಹಾಕಿದ್ರು. ಹೆಣ್ಮಕ್ಳು ನಾವು 4 ಜನ ಇದ್ವಿ, ನಮ್ಮನ್ನು ರಿಮ್ಯಾಂಡ್ ಹೋಮ್ಗೆ ಹಾಕಿದ್ರು. ಆಮೇಲೆ ಬೆಳಿಗ್ಗೆ ಅಲ್ಲಿ ಕರ್ಕೊಂಬಂದು ಪ್ರೊಡ್ಯೂಸ್ ಮಾಡಿದ್ರು ಮ್ಯಾಜಿಸ್ಟ್ರೇಟ್ ಮುಂದೆ. ಆಮೇಲೆ ಅದೆಲ್ಲ ಬೇರೆ ಆಯಿತು. ಆಮೇಲೆ ನಮಗೆ ಬೇಲ್ ಕೊಟ್ಟು ಬಿಟ್ಬಿಟ್ರು. ಸೊ ನಾವು ಅದನ್ನು ಆವಾಗ ನಾನು ಸೀರಿಯಸ್ ಆಗಿ ಅದು ನಾನು ಚಳುವಳಿನಲ್ಲಿ ಬಂದು, ಆವಾಗ ನಾನು ಸ್ಟೂಡೆಂಟ್ಸ್ ಫೆಡ್ರೇಷನಲ್ಲಿದ್ದೆ. ನಾನು ನನ್ನ ಡೆಂಟಿಸ್ಟ್ರಿ ಬಿಟ್ಟು ಪೂರ್ತಿಯಾಗಿ ನಾನು ಚಳುವಳಿಗೆ ಬಂದುಬಿಟ್ಟೆ. ಇದಾದಮೇಲೆ ನನಗೆ ರೋಷ ಜಾಸ್ತಿ ಆಯ್ತು, ಇದು ಆಕ್ರೋಶ ಜಾಸ್ತಿ ಆಯ್ತು. ಏನಿದು ಇಷ್ಟೊಂದು ಅನ್ಯಾಯ ಮಾಡ್ತಿದೆ ಅಲ್ಲ ಸರ್ಕಾರ. ನಾವು ನಿಜವಾಗಿ ನಾವು ಕಾರ್ಮಿಕರಿಗೆ ನ್ಯಾಯ ಕೇಳಕ್ಕೆ ಹೋದರೆ ಈ ಥರ ಅರೆಸ್ಟ್ ಮಾಡ್ತಾರಲ್ಲ. ಆಮೇಲೆ ನಮ್ಮ ತಂದೆ ಜೊತೆ ಇನ್ನೊಂದಷ್ಟು ಜನರನ್ನೆಲ್ಲ ಸೇರಿಸಿ ಬೆಂಗಳೂರು ಜೈಲಿಗೆ ಹಾಕಿದ್ರು, ಆಮೇಲೆ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋದರು. ಸೊ ನನಗೆ ಅವಾಗ ತುಂಬ ಸಿಟ್ಟು ಬಂತು. ಅಲ್ಲಿ ನಾನು ಮ್ಯಾಜಿಸ್ಟ್ರೇಟ್ ಮುಂದೆ ನಿಂತಿರುವಾಗ ನಾನು ನಮ್ಮ ತಂದೆ ಪಕ್ಕದಲ್ಲಿ ನಿಂತಿದ್ದೆ. ನನಗೆ ಮುಖ ಎಲ್ಲ ಕೆಂಪಾಗಿತ್ತು. ನಮ್ಮ ತಂದೆ ಹಿಂಗೆ ಕೈ ಇಟ್ಕೊಂಡು, ನೋಡು ಇದು ಕೋರ್ಟ್, ಇದು ನನಗೆ ಅವಾಗ ಹೊಸದಲ್ಲ ಚಳುವಳಿ, ಇದು ಕೋರ್ಟು, ಇಲ್ಲಿ ನಿನ್ನ ಸಿಟ್ಟು ತೋರಿಸ್ಬೇಡ ಅಂತ ಮೆಲ್ಲಗೆ ಹೇಳ್ತಾ ಇದ್ದಾರೆ. ಸೊ ಹೀಗೆಲ್ಲ ಆಗಿ ಕೊನೆಗೆ ನಾನು ಪೂರ್ಣಾವಧಿಯಾಗಿ ನಾನು ಚಳುವಳಿಗೆ ಇಳಿದುಬಿಟ್ಟೆ. ಸೊ ಈಗ ನೀವು ಹೇಳಿದ್ರೆ ಎಷ್ಟು ಸಲ ಸರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದಿರ್ಬೋದು? ಅದಕ್ಕೆ ಲೆಕ್ಕ ಇಲ್ಲ ಬಿಡಿ. ಹಾಗಾಗಿ ಅವರಿಗೆ ಇಡೀ IPS ಆಫೀಸರ್ಸ್ ಎಲ್ಲ ಗೊತ್ತು, ಮತ್ತು ಇಡೀ ನೀವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅವ್ರ ಹೆಸರು ಹೇಳಿದರೆ ಚೆನ್ನಾಗಿ ಗೊತ್ತಿದೆ. ಈಗ ನೀವು ಕೇಳಿದ ಪ್ರಶ್ನೆಗೆ ಬರ್ತೀನಿ. ಅವ್ರು ಹಿಂದಿನ ದಿನ ಏನು ಹೇಳಿದರು ಅಂದ್ರಲ್ಲ, ಅವ್ರು ಹಿಂದಿನ ದಿನ ಮಾತ್ರ ಅಲ್ಲ, ನಾನು ಅವರು ದಿನ 1.5 ಗಂಟೆಯಿಂದ 2 ಗಂಟೆ ತನಕ ಹೆಚ್ಚು ಕಡಿಮೆ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ. ಆಮೇಲೆ ಅವರು ಅತಿ ಹೆಚ್ಚು ಡಿಸ್ಕಸ್ ಮಾಡ್ತಿದ್ದಿದ್ದು ಟ್ರಾನ್ಸ್ಪೋರ್ಟ್ ಬಗ್ಗೆನೇ, ಮತ್ತು ಬೇರೆನೂ ಚರ್ಚೆ ಮಾಡ್ತಾಯಿದ್ವಿ. ನಾನೇನು ಮಾಡ್ತಾಯಿದ್ದೀನಿ, ಆಮೇಲೆ ನಮ್ಮ ಚಳುವಳಿಯಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಎಲ್ಲವುದನ್ನು ಅವ್ರ ಜೊತೆ ಡಿಸ್ಕಸ್ ಮಾಡ್ತಾಯಿದ್ವಿ. ಮತ್ತು ಅವರು ಅದರ ಟ್ರಾನ್ಸ್ಪೋರ್ಟ್ ವಿಷಯ ಮಾತಾಡುವಾಗ ಮಾತ್ರ ಅವರು ಹೇಳ್ತಾಯಿದ್ರು, ನಾವು ಹೀಗೆ ಮಾಡ್ತಾಯಿದ್ದೀವಿ, ಹೀಗಾಗ್ತಾ ಇದೆ, ಬಟ್ ಸರ್ಕಾರ ಯಾವುದಕ್ಕೂ ಬಗ್ಗುತ್ತಾ ಇಲ್ಲ. ಆದರೆ ನಾವು ಕೂಡ ಹೀಗೆ ಕಾರ್ಮಿಕರಿಗೆ ಈ ಥರ ಅನ್ಯಾಯ ಆಗಕ್ಕೆ ನಾವು ಬಿಡೋದಿಲ್ಲ. ಮತ್ತು ಅವರು ಅದೇ ಈಗ 29ನೇ ತಾರೀಕು ಚಳುವಳಿ ಇತ್ತಲ್ಲ, ಮತ್ತು ನಾನು ಏನು ಚಳುವಳಿ ಇದ್ದರೂ ನಾನು ಅದು ವೈಯಕ್ತಿಕವಾಗಿ ಅದು ಒಂಥರ ನನಗೆ ಅದು ಅಲ್ಲಿ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ನಾನು ಹೋಗ್ತಾ ಇದ್ದೆ. 30ನೇ ತಾರೀಕು ಜುಲೈನಲ್ಲೂ ಕೂಡ ನಾನು ಹೋಗಿದ್ದೆ. ಬಟ್ ನಾನು ಹೋಗಿ ಅಲ್ಲಿ ನಾನು ಸುಮ್ಮನೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೋಗಿದ್ದೆ. ಆದರೆ ನಮಗೇನಾಗ್ತಿತ್ತು, ಅಲ್ಲಿ ನಮ್ಮವರೆಲ್ಲ ನೋಡಿ ನಮ್ಮನ್ನು ವೇದಿಕೆ ಮೇಲೆ ಕರೆದು ಬಿಡ್ತಿದ್ರು. ನನಗೆ ವೇದಿಕೆಗೆ ಹೋಗಬೇಕಂತ ನಾನು ಹೋಗ್ತಾ ಇರಲಿಲ್ಲ, ಮತ್ತು ನನಗೆ ಅದು ಕರೆದ್ರೂ ನಂಗೆ ಮುಜುಗರ ಆಗ್ತಾಯಿತ್ತು. ಬಟ್ ಅವ್ರನ್ನ ಅಫ್ಕೋರ್ಸ್ ಒಂದು ಮಹಿಳಾ ಚಳುವಳಿ ಲೀಡ್ ಮಾಡ್ತಿದ್ದೀನಿ ಅಂತ ಹೇಳಿ ನಾನು ಅದನ್ನು ರೆಪ್ರೆಸೆಂಟ್ ಮಾಡಿ ಮಾತಾಡ್ತಾ ಇದ್ದೆ, ಅದು ಬೇರೆ ವಿಷಯ.
ಆದರೆ ನಾನು ಹೋಗ್ತಿದ್ದಿದ್ದು ನನಗೆ ಒಂಥರ ನನಗೆ ಪರ್ಸನಲಾಗಿ ಅದು ತುಂಬ ಅಟ್ಯಾಚ್ಮೆಂಟ್ ಇತ್ತು. ಬಟ್ ಅವ್ರು ಹೇಳಿದರು ಹಿಂದಿನ ದಿನ ನೀವು ಬಂದಿದ್ರಲ್ಲ ಅವತ್ತು ಮನೆಗೆ, ನೀವು ಬಂದ ಮೇಲೆ ನಾನೊಂದು ಪ್ರೆಸ್ ನೋಟ್ ಮಾಡಬೇಕಿತ್ತು. ನೀವು ಬಂದು ಹೋದ್ಮೇಲೆ ನನ್ನ ರೂಮ್ಗೆ ಹೊರಟೋದೆ. ಆಮೇಲೆ ನನ್ನಲ್ಲಿ SIRದಕ್ಕೆ ಹೋಗಬೇಕಿತ್ತು. ಆಮೇಲೆ ನಾನು ಊಟ ಮಾಡಿಕೊಂಡು ನಾನು ಅವ್ರ ಜೊತೆ ಒಂದು 15 ನಿಮಿಷ ಇದ್ರ ಬಗ್ಗೆ ನಾವು ಮಾತಾಡಿದಾಗ ಅವ್ರು ಹೇಳಿದ್ರು, ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ. ಪರ್ಮಿಷನ್ ಕೊಟ್ಟಿಲ್ಲ ಅಂದರೂ ಕೂಡ ನಾವು ನಾಳೆ ಮಾಡೋದೇನೆ. ಅಲ್ಲ, ಎಸ್ಮಾ ಅದು ಯಾವತ್ತೋ ಅದು ಜಾರಿ ಮಾಡಿದ್ದಾರೆ. ಎಸ್ಮಾ ಭಸ್ಮ ಅಂತ ಅದು ಯಾವುದೋ ಕಾಲದಲ್ಲೇ ಹೇಳಿದ್ದಾರೆ. ಅದು ಬಾಲ್ಕಿ ಚಲೋ ಮಾಡಿದ್ರು ಅವಾಗ ಭೀಮಣ್ಣ ಖಂಡ್ರೆ ಇದ್ದಾಗ. ಆಮೇಲೆ ನಾನು ಆವಾಗಲೇ ಇದನ್ನು ಹೇಳಿದ್ನಲ್ಲ, ಉಪವಾಸ ಸತ್ಯಾಗ್ರಹ. ಆವಾಗ ಒಬ್ಬರು, ನನಗೆ ಅವ್ರ ಹೆಸರು ಮರ್ತು ಹೋಗಿದೆ, ಅವರು ಒಂದು ಹಾಡು ಬರೆದಿದ್ರು. ಎಷ್ಟು ಅದ್ಭುತವಾಗಿತ್ತು ಆ ಹಾಡು ಅಂದರೆ, ಅಲ್ಲಿ ಹಾಡೆಲ್ಲ ಹಾಡುತ್ತಿದ್ದರು. ನನಗೆ ಅದು ನೆನಪಿಲ್ಲ. ನನಗೆ ಅವರು ಹಾಡು ಬರೆದವ್ರ ಹೆಸರು ನನಗೆ ಮರ್ತೋಗಿದೆ. ಬಾಣಿಕೋಲ್ ಅಂತ ಒಬ್ಬರಿದ್ದರು, ಅವರು ಅದ್ಭುತವಾಗಿ ಹಾಡ್ತಾಯಿದ್ರು. ಈ ಥರದ್ದೆಲ್ಲ ಕಟ್ಟಿ ಹಾಡ್ತಾಯಿದ್ರು ಅವರಾಗವ್ರೇನೆ. ಈ ಥರ ಕೊನೆಯ ಗಳಿಗೆ, ಯಾಕಂದರೆ ಎಲ್ಲರಿಗೂ ಇಂಟರ್ವ್ಯೂ ಕೊಟ್ಟರು. ನಾಳೆ ಹೋರಾಟ ಇದೆ, ಎಲ್ರಿಗೂ ಇಂಟರ್ವ್ಯೂ ಕೊಟ್ಟರು, ಮಾತನಾಡಿದ್ರು ಚೆನ್ನಾಗಿ. ಇಲ್ಲ, ನಾವು ನಾಳೆ ಹೋರಾಟ ಮಾಡೇ ಮಾಡ್ತೀವಿ, ನಾನು ಎಲ್ಲ ಸಾರಿಗೆ ನೌಕರರ ಜೊತೆ ನಾನು ನಿಂತ್ಕೋತೀನಿ, ಅವ್ರ ಧ್ವನಿ ಆಗ್ತೀನಿ ಅಂತ ಹೇಳಿದರು. ಬಟ್ ಸಂಜೆ 3 ಗಂಟೆಗೆಲ್ಲ ನಾವು ಮಾತಾಡ್ಸ್ಕೊಂಡು ಬಂದಿದ್ದೀವಿ. ಸಂಜೆ ಒಂದು 5-6 ಗಂಟೆ ಸುಮಾರಿಗೆ ಒಂದು ಸುದ್ದಿ ಬರುತ್ತೆ, ಇಲ್ಲ ಅಂತ. ಏನಾಯಿತು ಎಕ್ಸಾಕ್ಟಾಗಿ ಆ ಟೈಮಲ್ಲಿ? ಯಾರಿಗೂ ಗೊತ್ತಿಲ್ಲ ಏನಾಯಿತು ಅಂತ. ಹೃದಯಾಘಾತ ಆಯಿತು ಅಂತ ಗೊತ್ತಾಯಿತು. ಸೊ ಆ ಟೈಮಲ್ಲಿ ನೀವೆಲ್ಲಿದ್ರಿ? ಮನೇಲಿದ್ರಾ? ಹೇಗಾಯಿತು ಅಂತ? ಆ್ಯಕ್ಚುಲಿ ನಾನು ನಿಮ್ಗೆ ಇವಾಗ ಹೇಳಿದ್ನಲ್ಲ, ನಾನು 3:45 4 ಗಂಟೆ ತನಕ ಅವ್ರ ಜೊತೆ ಮಾತಾಡಿದ್ದೀನಿ. ನಾನು ತಟ್ಟೆ ತೊಳಿಯೋಕ್ಕೆ ಹೋದೆ, ಅವ್ರು ಪಾತ್ರೆ ತೊಳಿತಾ ಇದ್ರು. ಅವರು ಯಾರಿಗೂ ಬಿಡ್ತಿರ್ಲಿಲ್ಲ, ನಿಮಗದು ಗೊತ್ತಿದ್ದೆ ಅನ್ಸತ್ತೆ. ಅವರು ಯಾರಿಗೂ ಪಾತ್ರೆ ತೊಳಿಯೋಕ್ಕೆ ಬಿಡ್ತಿರ್ಲಿಲ್ಲ, ಅವರೇ ತೊಳಿತಾ ಇದ್ದರು, ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ರು. ಅವರು ಅಷ್ಟು ಟೆನ್ಷನ್ ಇದ್ದಾಗಲೂ ಅವರು ಮನೆ ಪಾತ್ರೆ ತೊಳಿತಾ ಇದ್ದರು. ಆಮೇಲೆ ನಮ್ಮ ಮನೆ ಕೆಲಸ ಮಾಡೋರು ಬಂದಿದ್ದಾರೆ, ಅವ್ರಿಗೆ ತಮಾಷೆ ಮಾಡಿದ್ದಾರೆ. ನೋಡಮ್ಮ, ನಾನು ನಿನ್ನ ಕೆಲಸ ಮಾಡಿದ್ದೀನಿ, ನಿಂದು ಅರ್ಧ ಸಂಬಳ ನನಗೆ ಕೊಡಬೇಕು ಅಂತ ತಮಾಷೆ ಮಾಡಿದ್ದಾರೆ. ಆಮೇಲೆ ಅವರಿಗೆ ಹಣ್ಣು ಕೊಟ್ಟು, ನೋಡಮ್ಮ ತಿನ್ಬಿಡು ಇವಾಗನೇ ಅಂತ ಹೇಳಿ ಹಣ್ಣು ಕೊಟ್ಟಿದ್ದಾರಂತೆ. ನಾನು ಅಷ್ಟೊತ್ತಿಗಾಗಲೇ ಅವ್ರ ಜೊತೆ ಮಾತಾಡಿ ಡಿಸ್ಕಸ್ ಮಾಡಿ, ಇದ್ರ ಬಗ್ಗೆನೇ ನಾವು ಡಿಸ್ಕಸ್ ಮಾಡಿದ್ವಿ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಅಲ್ಲ, ನಾವು ಒಂದು ನಮ್ಮ ಇದನ್ನ ವಿಷಯ ಕೇಳಬೇಕಂದ್ರೆ, ಒಂದು ಪ್ರೊಟೆಸ್ಟ್ ಮಾಡಬೇಕಂದ್ರೆ ನಾವು ಯಾಕೆ ಪರ್ಮಿಷನ್ ಕೇಳಬೇಕು? ಎಂಥ ಇದು ಒಂದು ಡೆಮೋಕ್ರಸಿನ ಅಂತ ಹಿಂಗೆಲ್ಲ ನಾವಿಬ್ಬರು ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿ ಆಮೇಲೆ ಹೌದು, ಇದು ಏನಮ್ಮ ಇದು ಅಂತ ನಾವು ಕೊನೆಗೆ ಮುಂದೆ ನಾವು ಈ ವ್ಯವಸ್ಥೆ ವಿರುದ್ಧನೇ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಶುರು ಮಾಡಬೇಕಂತೆಲ್ಲ ಮಾತಾಡ್ಕೊಂಡಿದ್ದೀವಿ. ಆಮೇಲೆ ನನಗೆ ಹೊತ್ತಾಯಿತು ಅಂತ ಹೇಳಿಬಿಟ್ಟು ನಾನು ಇನ್ನು ಹೊರಡಬೇಕು ಅಂತ ಹೇಳಿದೆ. ಅವರು ಯಾರು ಅಲ್ಲಿ ಆಫೀಸರ್ ಅನ್ಬುಕುಮಾರ್ ಅವರಿದ್ದರು. ಈಗ ಅವ್ರು ನಮ್ಮ ಭೇಟಿ ಮಾಡೋಕ್ಕೆ ಹೋಗ್ತೀರಾ ಅಂತಂದರು. ಹೌದು ಅಂತಂದೆ. ಹಾಗಿದ್ರೆ ನಾನು ರಿಗಾರ್ಡ್ಸ್ ತಿಳಿಸ್ಬಿಡು ಅವ್ರಿಗೆ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ನಾನು ಆಯಿತು ಅಂತ ಹೇಳಿ ಹೊರಟಿದ್ದೀನಿ ನಾನು. ಆಮೇಲೆ ನಾನು ಅಂದೆ, ಅಲ್ಲಿ ಮುಗಿಸ್ಕೊಂಡು ನಾನು ಆಫೀಸಿಗೆ ಬರ್ತೀನಿ ಅಂತಂದೆ. ಹಾಗೆ ಬಂದುಬಿಡು ಆಫೀಸಿಗೆ, ನಾನು ಅಲ್ಲಿಂದ ಒಟ್ಟಿಗೆ ವಾಪಸ್ ಬರೋಣ ಅಂತ ಹೇಳಿದ್ರು. ನಾನು ಅಲ್ಲಿಗೆ ಹೋದೆ. ನನ್ನ ಮಗಳು ಮನೇಲೇ ಇದ್ಲು, ಆವಾಗ ಬಂದಿದ್ಲು. ಆಮೇಲೆ ನಾನು ಹೋದ್ಮೇಲೆ ಕಾಮ್ರೇಡ್ ವಿಜಯ್ ಭಾಸ್ಕರ್ ಅವರು ಬಂದಿದ್ದಾರೆ, ಅವ್ರನ್ನ ಕರ್ಸ್ಕೊಂಡಿದ್ದಾರೆ. ಏನೋ ಒಂಚೂರು ಡಿಸ್ಕಸ್ ಮಾಡಿ ವಾಪಸ್ಸು ನಾವು ಹೋಗೋಣ ಬನ್ನಿ ಅಂತ ಹೇಳಿ ಕಾರಲ್ಲಿ ಬಂದಿದ್ದಾರೆ ಅವರು ಮತ್ತು ಇನ್ನೊಬ್ಬರು, 3 ಜನ ಬಂದಿದ್ದಾರೆ ಒಟ್ಟು. ಆಮೇಲೆ ನಾನು ಕೆಲಸ ಮುಗಿಸಿ ಅವತ್ತು ಇವ್ರು ಸಿಕ್ಕಲಿಲ್ಲ, ಅನ್ಬುಕುಮಾರ್ ಅವ್ರು ಸಿಕ್ಕಲಿಲ್ಲ ನಮಗೆ. ಆಮೇಲೆ ನಾವೆಲ್ಲ ಸೇರಿ ಏನು ಮಾಡಿದ್ವಿ, ಒಂಚೂರೆಲ್ಲ ಟೀ ಕುಡಿಯೋಣ ಅಂದರು. ನಾನು ಜನರಲಿ ಹೋಗಲ್ಲ, ನಾನು ಟೀ ಕಾಫಿ ಏನು ಕುಡಿಯಲ್ಲ. ಅಲ್ಲಿ ನಾನು ಅವತ್ತು ಎಲ್ಲ ಡಿಸ್ಕಸ್ ಮಾಡೋಣ ಒಂಚೂರು ಅಂತಂದರು. ನಾನು ಅನ್ಯೂಶ್ವಲಿ ಹೋಗಿದ್ದೀನಿ. ಹೋಗಿ ಡಿಸ್ಕಸ್ ಮಾಡಿ ಅವತ್ತೇನು ಮಾಡಿದೆ, ಒಂದಷ್ಟು ಪುಸ್ತಕಗಳು ಕೊಂಡ್ಕೊಳ್ಳೋಣ ಅಂಥೇಳಿ
ನಾನು ಏನದು ಏನಾಯಿತು ಅವತ್ತು ಅಲ್ಲೇ ಮೆಟ್ರೋಗೆ ಹೋಗೋಣ ಅಂತ ಅಂದ್ಕೊಂಡವಳು ಮೆಟ್ರೋಗೆ ಹೋಗಲಿಲ್ಲ. ಅಲ್ಲಿ ನಡ್ಕೊಂಡು ಇದೂ ತೊಗೊಂಡಿದ್ದೀನಿ, ಪುಸ್ತಕಗಳೆಲ್ಲ ಕೊಂಡ್ಕೊಂಡು. ಅದು ಇನ್ನೂ ನಾನು ತೆಗೆದಿಲ್ಲ ಆ್ಯಕ್ಚುಲಿ. ಆ ಪುಸ್ತಕಗಳು ತೊಗೊಂಡವಳು ನಾನು ಹಾಗೆ ಇಟ್ಟಿದ್ದೀನಿ, ಇನ್ನೂ ಮುಟ್ಟಿಲ್ಲ. ಅದು ಯಾಕೋ ತೆಗಿಯೋಕ್ಕೆ ಮನಸ್ಸು ಬಂದಿಲ್ಲ. ತಗೊಂಡು ನಾನು ನಡ್ಕೊಂಡು ಮೆಜೆಸ್ಟಿಕ್ ತನಕ ಹೋಗಿದ್ದೀನಿ. ಅವತ್ತು ಆಟೋಗೆ ನೋಡಿದೆ, ಆಟೋ ಯಾವುದು ಬರಲಿಲ್ಲ. ಸರಿ ಮೆಜೆಸ್ಟಿಕ್ ತನಕ ನಡ್ಕೊಂಡು ಹೋಗಿ ಅಲ್ಲಿ ಬಸ್ ಹತ್ತಿದವಳು ತಕ್ಷಣ ನನಗೆ ಹತ್ತಿ ಒಂಚೂರು ಆ ಬಸ್ ಬೇಯಿಂದ ಒಂಚೂರು ಮುಂದಕ್ಕೆ ಹೋಯಿತು ಬಸ್ಸು. ತಕ್ಷಣ ಫೋನ್ ಬಂತು ನನಗೆ, ಎಲ್ಲಿದೆಯಾ, ಇಮ್ಮಿಡಿಯೇಟಾಗಿ ವಿಜಯನಗರ ಹಾಸ್ಪಿಟಲ್ಗೆ ಬಾ ಅಂತ. ಯಾಕೆ ಅಂತಂದರೆ ಈ ಥರ ನನ್ನ ಮಗಳು ಫೋನ್ ಮಾಡಿದ್ಲು, ತಾತನ ಆಸ್ಪತ್ರೆಗೆ ಬಂದಿದ್ದೀವಿ ಅಂತ. ನನಗೆ ಗಾಬರಿ ಆಯಿತು. ತಕ್ಷಣ ಅವರು ಡ್ರೈವರ್ಗೆ ಹೇಳಿದೆ, ಸ್ವಲ್ಪ ಇಲ್ಲೇ ನಿಲ್ಲಿಸ್ಬಿಡಿ, ನಾನು ಇಳಿದು ಬಿಡ್ತೀನಿ ಅಂತ. ಇಲ್ಲ ನಿಲ್ಸೋಕ್ಕಾಗಲ್ಲ ಅಂತಂದರು. ನಾನು ಒಂಚೂರು ಅರ್ಜೆಂಟ್ ಇದೆಯಪ್ಪ, ಏನೋ ಆಸ್ಪತ್ರೆದು, ನಿಲ್ಲಿಸ್ಬಿಡಿ ಪ್ಲೀಸ್ ಅಂತಂದೆ. ಅವರು ಇಲ್ಲ ನಿಲ್ಸೋಕ್ಕಾಗೋದೇ ಇಲ್ಲ ಅಂತಂದರು. ಟಿಕೆಟು ತೊಗೊಂಡಿರಲಿಲ್ಲ ಇನ್ನೂ. ಸರಿ ಇನ್ನೇನು ಮಾಡೋದು ಅಂತ ನನಗೆ ನಾನು ಒಂಥರ ಡಿಸ್ಟರ್ಬ್ ಆಗಿಬಿಟ್ಟೆ. ಅಲ್ಲಿ ನಿಲ್ಲಿಸಿದ್ರೆ ನಾನು ಮೆಟ್ರೋಗೆ ಹೊರಟೋಗ್ತಾ ಇದ್ದೆ. ಫುಲ್ ಟ್ರಾಫಿಕ್ ಅವತ್ತು. ಅಲ್ಲಿಂದ ನಾನು ತಕ್ಷಣ ಆಫೀಸಿಗೆ ಫೋನ್ ಮಾಡಿ ನನಗಲ್ಲಿ ಯಾವುದಾದ್ರೂ ಒಂದು ಬೈಕ್ ಅರೇಂಜ್ ಮಾಡಿ ನಾನು ಮನೆಗೆ ಹೋಗ್ಬೇಕಂದೆ. ನಾನು ಜನರಲಿ ಬೈಕಲ್ಲಿ ಹೋಗ್ತಿರ್ಲಿಲ್ಲ ಆವಾಗ. ಯಾಕೆ ಬೈಕು ಅಂತ ಕೇಳಿದ್ರು. ಇಲ್ಲ ಏನೋ ನಮ್ಮ ತಂದೆನ ಅಡ್ಮಿಟ್ ಮಾಡಿದಾರಂತೆ, ನಾನು ಹೋಗಬೇಕು ಅಂದೆ. ಸ್ವಲ್ಪ ಎಲ್ಲ ಗಾಬರಿ ಅದು. ಆಮೇಲೆ ಮತ್ತೆ ಇಮ್ಮಿಡಿಯೇಟ್ ಮತ್ತೆ ಫೋನ್ ಬಂತು, ಎಲ್ಲಿದೆಯಾ ಬೇಗ ಬಾ ಯಾಕೆ, ಇಲ್ಲ ಮನೆಗೆ ಕರ್ಕೊಂಬಂದಿದ್ದೀವಿ ಅಂತಂದರು. ನನಗೆ ಅವಾಗ ಫುಲ್ ಡೌಟ್ ಆಯಿತು. ಆಮೇಲೆ ಆವಾಗ ಯಾರೂ ನನ್ನ ಹಸ್ಬೆಂಡು ಅವಾಗ ಫೋನ್ ಮಾಡಿದ್ರು, ಈ ಥರ ಮನೆಗೆ ಕರ್ಕೊಂಬಂದಿದ್ದೀವಿ ಬಂದ್ಬಿಡು ಅಂತ. ನೋಡಿದ್ರೆ ಅವತ್ತು ಒಂದು ಚೂರು ಜಾಗ ಇಲ್ದಂಗೆ ಟ್ರಾಫಿಕ್ಕು, ಎಲ್ಲೂ ನಾನು ಇಳಿಯೋಕ್ಕೂ ಆಗ್ತಾಯಿಲ್ಲ. ಆನಂದರಾವ್ ಸರ್ಕಲ್ನಲ್ಲೂ ಇಳಿಯೋಕ್ಕಾಗ್ತಾಯಿಲ್ಲ ಅವತ್ತು, ಎಲ್ಲೂ ಇಳಿಯೋಕ್ಕಾಗ್ತಾಯಿಲ್ಲ. ಇಳಿದ್ರೆ ನನಗೆ ವಾಪಸ್ ಬರೋಕ್ಕೆ ಜಾಗ ಇಲ್ಲ. ಕೊನೆಗೆ ಇನ್ನೇನು ಮಾಡೋದು ಅಂತ ಒಂದು ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಮೇಲಾಯಿತು ನಾನು ಸೆಂಟ್ರಲ್ಗೆ ಬರೋ ಹೊತ್ತಿಗೆ. ಅದಕ್ಕೂ ಜಾಸ್ತಿನೇ ಆಯಿತು. ಕೊನೆಗೆ ಅಲ್ಲಿ ಬಂದೆ. ಪಾಪ ನಮ್ಮವರೆಲ್ಲ ಕಾರ್ ತೊಗೊಂಡು ಬಂದಿದ್ದರು. ನಾನಲ್ಲಿ ಬಂದವಳೆ, ನಂಗೆ ನಿಲ್ಲಕ್ಕೂ ಆಗ್ತಾಯಿಲ್ಲ. ಅಲ್ಲಿ ಇದರಲ್ಲಿ ಕೂತ್ಕೊಂಡ್ಬಿಟ್ಟೆ ನಾನು. ಅಲ್ಲಿ ರಾಜೀವ್ ಗಾಂಧಿ ಸ್ಟ್ಯಾಚ್ಯೂ ಹತ್ರ ನಾನು ಒಂಥರ ಕೊಲ್ಯಾಪ್ಸ್ ಆದಂಗೆ ಕೂತ್ಕೊಂಡ್ಬಿಟ್ಟೆ ನಾನು. ಆಮೇಲೆ ನಮ್ಮವರೆಲ್ಲ ಬಂದು ಹಿಡ್ಕೊಂಡು ಕಾರಲ್ಲಿ ಕೂರಿಸಿ ನನಗೆ ಮನೆಗೆ ಕರ್ಕೊಂಡು ಹೋದರು. ಅಷ್ಟೊತ್ತಿಗೆ ಎಲ್ಲ ಆಗಿಬಿಟ್ಟಿತ್ತು. ಮತ್ತು ಆಮೇಲೆ ಗೊತ್ತಾಯಿತು, ಅವರು ನೋಡಿ ಅವತ್ತು ಅವರು ಅದೆಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಹೋಗಿ ಸ್ನಾನ ಮಾಡಿಕೊಂಡು ಶೇವ್ ಮಾಡ್ಕೊಂಡು ಅವತ್ತು ಸ್ನಾನ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಬಚ್ಚಲು ಮನೆಯಿಂದ ಹೊರಗೆ ಬಂದು, ಭಾಸ್ಕರ್ ನನಗೆ ಉಸಿರಾಡೋಕ್ಕಾಗ್ತಿಲ್ಲ ಅಂತ ಕೂಗಿದ್ದಾರೆ. ತಕ್ಷಣ ಇವರು ಹೋಗಿದ್ದಾರೆ. ಹೋದ ತಕ್ಷಣ ಇಲ್ಲ ನನಗೆ ಅವ್ರಿಗೆ ಅಲ್ಲೂ ಮಾತಾಡೋಕ್ಕಾಗಿಲ್ಲ. ಅವ್ರನ್ನ ಕರ್ಕೊಂಡು ಕೂರಿಸಿದ್ದಾರೆ ಹಾಸಿಗೆ ಮೇಲೆ. ಏನು ಕಾಮ್ರೇಡ್, ಇದು ಶುಗರ್ ಕಡಿಮೆ ಆಗಿದೆ ಅಂತ ಕೇಳಿದ್ದಾರೆ. ಅವರು ಇಲ್ಲ ಅಂತ ಹೇಳಿದ್ದಾರೆ. ಹಿಂಗೆ ತಲೆ ಎಲ್ಲ ಆಡಿಸಿದ್ದಾರೆ. ತಕ್ಷಣ ನಮ್ಮ ನಮ್ಮ ಫಿಸಿಷಿಯನ್ನಿಗೆ ಇದು ಮಾಡಿದ್ದಾರೆ, ವಿಡಿಯೋ ಕಾಲ್. ಅವರು ನಮ್ಮಮ್ಮ ಓಡಿ ಬಂದು ನೋಡಿ ತಕ್ಷಣ ನನ್ನ ಮಗಳನ್ನ ಎಬ್ಬಿಸಿದ್ದಾರೆ. ಅವಳು ಇಮ್ಮಿಡಿಯೇಟ್ ಎದ್ದು ಬಂದು ನಮ್ಮ ಫಿಸಿಷಿಯನ್ ಹೇಳಿದ್ದಾರೆ, ಒಂದು ವೆಂಟಿಲೇಟರ್ ಇರೋ ಆ್ಯಂಬುಲೆನ್ಸ್ನಲ್ಲಿ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ. ನನ್ನ ಮಗಳು ಅದನ್ನು ಕೇಳಿಸ್ಕೊಂಡ ತಕ್ಷಣ ಗಾಡಿ ತೊಗೊಂಡೋಗಿ ಇಮ್ಮಿಡಿಯೇಟಾಗಿ ಹೋಗಿ ಅಲ್ಲೇ ವಿಜಯನಗರ ಆಸ್ಪತ್ರೆಯಲ್ಲಿ ತುಂಬ ಹತ್ತಿರ, ಅದು ನೀವು ನೋಡಿದ್ದೀರಲ್ಲ, ಅಲ್ಲಿ ಹೋಗಿ ತಕ್ಷಣಕ್ಕೆ ಆ್ಯಂಬುಲೆನ್ಸ್ ಕರ್ಕೊಂಬಂದಿದ್ದಾಳೆ. ಇವರೆಲ್ಲ ನೋಡೋ ಅಷ್ಟರೊಳಗೆ ಆ್ಯಂಬುಲೆನ್ಸ್ ಕರ್ಕೊಂಬಂದಿದ್ದಾಳೆ. ನನ್ನ ಹಸ್ಬೆಂಡು ಅಲ್ಲಿ ಬರ್ತಾಯಿದ್ದಾರೆ ಆವಾಗ, ಅವ್ರನ್ನೂ ಜೊತೆಗೆ ಕರ್ಕೊಂಬಂದಿದ್ದಾಳೆ. ಕರ್ಕೊಂಬಂದು ಅವರೆಲ್ಲ ಏನು ಟೈಮೇ ವೇಸ್ಟ್ ಮಾಡಿಲ್ಲ, ಹಾಗೆ ಕರ್ಕೊಂಡೋಗಿದ್ದಾರೆ. ನನ್ನ ಹಸ್ಬೆಂಡ್ ಬಂದ ತಕ್ಷಣ ಕಾಲು ಮುಟ್ಟು ನೋಡಿದ್ರಂತೆ, ತಣ್ಣಗಾಗಿತ್ತಂತೆ. ಆದರೂ ಏನೂ ಹೇಳಿಲ್ಲ, ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಒಳಗೂ ಕರ್ಕೊಂಡು ಹೋಗಿಲ್ಲ ಆಸ್ಪತ್ರೆಯಲ್ಲಿ. ಇದನ್ನು ECG ಮೆಷಿನ್ ಹೊರಗಡೆನೆ ತಂದು ನೋಡಿದ್ರಂತೆ. ಒಂಚೂರು ಸ್ಪೈಕ್ ಇದ್ರೂ ನಾವು ಟ್ರೈ ಮಾಡ್ತೀವಿ ಅಂತ.
ಅದು ಸ್ಪೈಕ್ ಇರಲಿಲ್ಲ, ಒಂದು ಫುಲ್ ಫ್ಲ್ಯಾಟ್ ಇತ್ತಂತೆ. ಸೊ ಈಗ ತಂದೆ ಕನಸನ್ನು ಇಟ್ಕೊಂಡು ತಾವು ಮುನ್ನಡೀತಾ ಇದ್ದೀರಿ. ಈಗ ತಂದೆಯ ಜವಾಬ್ದಾರಿ ನಿಮ್ಮ ಮೇಲಿದೆ. ಈ ಹೇಗೆ ಅನ್ನಿಸ್ತಾ ಇದೆ ಈ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಹೋಗೋದಕ್ಕೆ, ಜೊತೆಗೆ ಅವರ ಕನಸುಗಳು ಅವರ ಆಸೆಗಳನ್ನು ನಿಮಗೆ ಇದು ಟಫ್ ಅಂತ ಅನಿಸೋದೇ ಇಲ್ಲ ಅಂತ ಹೇಳಿದ್ರಿ? ಏಕೆಂತಂದರೆ ನೀವು ತಂದೆಯ ಚಳವಳಿಗಳನ್ನು ನೋಡ್ಕೊಂಡು ಬೆಳೆದಿರೋದ್ರಿಂದ ಇದು ನಿಮ್ಗೆ ಟಫ್ ಅಲ್ಲ. ಬಟ್ ತಂದೆಯ ಕನಸನ್ನು ನಡೆಸೋದಕ್ಕೆ ನೀವು ಎಷ್ಟರ ಮಟ್ಟಿಗೆ ತಯಾರಿದ್ದೀರಿ? ಏನೆಲ್ಲ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ಇದು ಬಹಳ ದೊಡ್ಡ ಜವಾಬ್ದಾರಿ. ಇದು ಅಷ್ಟು ಸುಲಭದಂತೂ ಅಲ್ಲ ಖಂಡಿತವಾಗ್ಲೂ. ಏಕೆಂದರೆ ಇದು 1.25 ಲಕ್ಷ ಜನರದ್ದು ಜೀವನದ ಪ್ರಶ್ನೆ, ಅವರ ಬದುಕಿನ ಪ್ರಶ್ನೆ. ಆಮೇಲೆ ಇದು ಸರ್ಕಾರದ ಸರ್ಕಾರ ಇವತ್ತು ತುಂಬ ಸವಾಲುಗಳಿವೆ. ಇವತ್ತು ಈ ಸಂಸ್ಥೆನ ಇವತ್ತು EV ಬಸ್ಗಳು ನುಂಗ್ ಹಾಕ್ತಾ ಇವೆ. ಆಮೇಲೆ ಇಲ್ಲಿ ಜನರು ಬದುಕು ತುಂಬ ಕಷ್ಟ ಇದೆ. ಇವತ್ತು ಏರ್ತಾ ಇರೋವಂಥ ಒಂದು ಅಂದರೆ ಜೀವನಾವಶ್ಯಕ ವಸ್ತುಗಳ ದರಗಳು, ಅದಕ್ಕೆ ತಕ್ಕ ಹಾಗೆ ಸಿಗದೇ ಇರೋವಂಥ ಸಂಬಳಗಳು. ಆಮೇಲೆ ಪಾಪ ಜನ ಎಲ್ಲೆಲ್ಲಿಂದನೋ ಬಂದು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ಅವ್ರಿಗೆ ಸರಿಯಾದ ಸೌಕರ್ಯಗಳಿಲ್ಲ, ಸೌಲಭ್ಯಗಳಿಲ್ಲ. ಆಮೇಲೆ ಅವರಿಗೆ ದಿನನಿತ್ಯ ಕಿರುಕುಳಗಳು. ಆಮೇಲೆ ಅವರಿಗೆ ಏನು ಬೇಕೋ ಅದು ಸಿಗ್ತಾ ಇಲ್ಲ. ಆಮೇಲೆ ಅವರಿಗೆ ಸಿಕ್ಕಾಪಟ್ಟೆ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಒತ್ತಡಗಳಲ್ಲಿ ಅವರಿಗೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಎದುರಾಗ್ತಾ ಇವೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದೇ ಇರೋವಂಥ ಒಂದು ಸರ್ಕಾರಗಳು ನಮ್ಮಲ್ಲಿವೆ. ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಆಮೇಲೆ ಎಲ್ಲವನ್ನೂ ಕೂಡ ಖಾಸಗೀಕರಣ ಮಾಡುವಂಥದ್ದು, ಕಾರ್ಪೊರೇಟೀಕರಣ ಮಾಡುವಂಥದ್ದು ಇವತ್ತು ಸರ್ಕಾರದ ನೀತಿಗಳಾಗಿವೆ. ಹಾಗಾಗಿ ಇದನ್ನು ಎದುರಿಸೋ ಅಂಥ ಮತ್ತು ಎಲ್ಲದನ್ನು ಕಾಂಟ್ರಾಕ್ಚುಯಲೈಸೇಷನ್ ಮಾಡುವಂಥ ಒಂದು ಸರ್ಕಾರದ ನೀತಿಯಾಗಿದೆ. ಸೊ ಇದನ್ನು ಎದುರಿಸೋಕ್ಕೆ ನಮ್ಮ ಜನರನ್ನು ಇವತ್ತು ತಯಾರು ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ನಾವು ಬಹಳ ದೊಡ್ಡ ಒಂದು ಹೋರಾಟವನ್ನು ಕಟ್ಟಬೇಕಾಗಿದೆ. ಆಮೇಲೆ ಜನರನ್ನು ದಿಕ್ಕು ತಪ್ಪಿಸೋ ಅಂಥ ಅನೇಕ ಶಕ್ತಿಗಳು ನಮ್ಮ ಮಧ್ಯೆ ಇದೆ. ಅದು ಸಾಮಾಜಿಕ ಶಕ್ತಿಗಳಿರ್ಬೋದು ಅಥವಾ ಬೇರೆ ಬೇರೆ ಶಕ್ತಿಗಳಿರ್ಬೋದು, ಜನರನ್ನು ಒಡಿತಾ ಇರೋ ಅಂಥವು ಇದೆ. ಸೊ ಹಾಗಾಗಿ ನಾವಿವತ್ತು ತುಂಬ ದೊಡ್ಡ ಒಂದು ಸಾಕಷ್ಟು ಸವಾಲುಗಳನ್ನ ನಾವಿವತ್ತು ಎದುರಿಸ್ತಾ ಇದ್ದೀವಿ. ಅದನ್ನೆಲ್ಲ ನಾವು ಜನರನ್ನ ವಿಶ್ವಾಸಕ್ಕೆ ತಗೊಂಡು, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗುವಂಥ ಒಂದು ದೊಡ್ಡ ಸವಾಲು ನಮ್ಮ ಮುಂದೆ ಇದೆ. ಮ್ಯಾಮ್, ಈಗ ನಿಮಗೆ ಬಂದು ಕೆಲಸವನ್ನು, ತಂದೆಯ ಅಧಿಕಾರವನ್ನು ನಿಮಗೆ ಕೊಡ್ತೀವಿ ಅಂತಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳುವಾಗ ನಿಮ್ಗೇನು ಅನ್ನಿಸ್ತು? ಯಾಕೆಂತಂದರೆ ಯಾವುದೇ ಒಂದು ಉದ್ಯೋಗಕ್ಕೆ ನಾವು ಹೋಗಬೇಕು ಅಂತಂದಾಗ ನಮಗನ್ಸುತ್ತೆ ನನಗದು ಸರಿಯಾಗಿ ಆಗುತ್ತಾ, ನಾನು ಅದನ್ನು ಮಾಡ್ತೀನಿ ಅನ್ನುವಂಥದ್ದು ಇರುತ್ತೆ. ಸೊ ದಟ್ ನಿಮಗೆ ಬಂದು ಅಪ್ರೋಚ್ ಮಾಡಿದಾಗ ನೀವು ಈ ಜಾಗಕ್ಕೆ ಬರಬೇಕು, ನೀವೇ ಎಲ್ಲರ ಧ್ವನಿಯಾಗಿ ನಿಂತ್ಕೊಳ್ಬೇಕು ಅಂತ ನಿಮಗೆ ಹೇಳಿದಾಗ ನಿಮ್ಗೆ ಏನು ಅನ್ನಿಸ್ತು ಎಕ್ಸಾಕ್ಟಾಗಿ? ಎಸ್, ನಾನು ಮಾಡಬಲ್ಲೆ ಅಂತ ಅನ್ನಿಸ್ತಾ? ಅಥವಾ ಈಗ ನಿಮ್ಮ ತಾಯಿಯವರು ಹೇಳ್ತಾರೆ, ಇಲ್ಲ ನಿಮ್ಮ ತಂದೆಯವರ ಕನಸನ್ನು ನೀವೇ ಈಡೇರಿಸಬೇಕು ಅಂತ, ಈ ಎಲ್ಲವನ್ನು ನೋಡಿದಾಗ ಆ ಟೈಮಲ್ಲಿ ನಿಮಗೇನು ಅನ್ನಿಸ್ತು? ಅಥವಾ ಯಾವತ್ತಾದರೂ ನಿಮ್ಮ ತಂದೆಯವರು ಹೇಳಿದ್ರಾ ಹಿಂದೆ ಒಂದಿನ ಈ ವಿಚಾರವಾಗಿ ನಿಮಗೆ? ಖಂಡಿತವಾಗ್ಲೂ ನಮ್ಮ ತಂದೆ ನನಗೇನು ಹೇಳಿಲ್ಲ. ಏಕೆಂದರೆ ಇದು ವಂಶಪಾರಂಪರ್ಯವಾದ್ದಲ್ಲ. ಇದು ಯಾವುದೇ ಒಂದು ರಾಜ್ಯಾಡಳಿತ ಅಲ್ಲ. ಆಮೇಲೆ ಇಲ್ಲಿ ನನ್ನನ್ನು ಆಯ್ಕೆ ಮಾಡಿರೋದಾಗಲಿ ಅಥವಾ ಅದೇನೇ ಇರಲಿ, ಇದು ಇಲ್ಲಿ ನಮ್ಮ ಫೆಡ್ರೇಷನ್ನ CEC ಆಯ್ಕೆ ಮಾಡಿರೋದು, ಅಂದರೆ ಸೆಂಟ್ರಲ್ ಎಕ್ಸಿಕ್ಯೂಟಿವ್ ಕಮಿಟಿ. ಇದು ನನ್ನನ್ನು ಆಯ್ಕೆ ಮಾಡಿರೋದು ನಾನು ಆನಂದ್ ಸುಬ್ರಾವ್ ಅವರ ಮಗಳು ಅಂತಲ್ಲ. ಇದು ಒಂದು ಕೋಇನ್ಸಿಡೆನ್ಸು, ನಾನು ಅವರ ಮಗಳಾಗಿರುವಂಥದ್ದು. ಆದರೆ ನಾನು ಒಂದು ಸಂಘಟನೆಯಲ್ಲಿ 3 ದಶಕಗಳಿಂದನೂ ಕೆಲಸ ಮಾಡ್ಕೊಳ್ತಾ ಬಂದಿದ್ದೀನಿ. ನಾನು ಆವಾಗಿಂದನೂ ಹೇಳಿದ್ದೀನಿ. ಆದರೆ ನಾನು ಅವ್ರ ಮಗಳಾಗಿರೋದು ಹೆಚ್ಚಿನ ಒಂದು ಇದು ಬೋನಸ್ ಅಂತ ಹೇಳ್ಬೋದು. ನಾನು ನಮ್ಮ ಟ್ರೇಡ್ ಯೂನಿಯನ್ ಇದರಲ್ಲೇ ಮಾತಾಡೋದಾದರೆ ಬೋನಸ್ ಅಂತ ಹೇಳ್ಬೋದು. ಈಗ ನಾನು ಹಾಗಂತ ನಾನು ಅವರ
ಇದನ್ನು ಅವರು ಕೊಟ್ಟಿರೋಂಥ ಸ್ಫೂರ್ತಿಯಾಗಲಿ ಅವರ ಜೊತೆಗಿನ ಒಡನಾಟ ಆಗಲಿ ಅದನ್ನು ನಾನು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇಲ್ಲ. ಆದರೆ ನಾನು ಮಹಿಳಾ ಚಳುವಳಿಯೆಲ್ಲ ಬಂದಿರೋದು ಮತ್ತು ನಾನು ಒಂದು ಸಂಘಟನೆಯಲ್ಲಿ ಬಂದಿರೋದು, ಬಹುಶಃ ನಾನು ಯಾವತ್ತೂ ಕೂಡ ನಾನು ಅವರ ಯಾರ್ದೋ ಹೆಂಡತಿ ಅಂತಾಗಲಿ ಅಥವಾ ಯಾರ್ದೋ ಮಗಳಂತಾಗಲಿ ನಾನು ಇಲ್ಲಿ ಗುರ್ತಿಸ್ಕೊಂಡಿಲ್ಲ. ನಾನು ಹೇಳಿದ್ದಿಷ್ಟೇ, ನನ್ನನ್ನು ಬಂದು ಕೇಳ್ಕೊಂಡಾಗ ನಾನು ಕೇಳ್ಕೊಂಡಿರಲಿಲ್ಲ. ಆಮೇಲೆ ನನ್ನನ್ನು ಬಂದು ನೀವು ಈ ಜವಾಬ್ದಾರಿ ತಗೋಬೇಕು ಅಂತ ಎಲ್ಲರೂ ಕೇಳ್ಕೊಂಡಾಗ ನಾನು ಅವ್ರಿಗೆ ಹೇಳಿದ್ದಿಷ್ಟೇ, ನೋಡಿ ನನಗೆ ಆ ಸಾಮರ್ಥ್ಯ ಇದೆ ಅಂತ ಹೇಳಿದರೆ ಮಾತ್ರ ನನಗೆ ಈ ಜವಾಬ್ದಾರಿ ಕೊಡಿ. ಆ ಸಾಮರ್ಥ್ಯನ ನೀವು ಒಪ್ಕೊಂಡ್ರೆ ಅಥವಾ ಆ ವಿಶ್ವಾಸ ನಿಮ್ಮಲ್ಲಿದ್ದರೆ ಮಾತ್ರ ನೀವು ನನಗೆ ಅದನ್ನು ಕೊಡಿ. ಇಲ್ಲ ಅಂತಂದರೆ ದಯವಿಟ್ಟು ನನಗೆ ನಮ್ಮ ತಂದೆ ಮಗಳು ಅಂತ ಹೇಳಿ ಅದನ್ನು ನೀವು ಗುರ್ತಿಸ್ತೀರಾ ಅಂತ ಆದರೆ ದಯವಿಟ್ಟು ಬೇಡ. ಇವಾಗ ನಾನೊಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಆ ಜವಾಬ್ದಾರಿ ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ಇದು ಏನೇ ಇದ್ರೂ ಆಫ್ಟರ್ ಆಲ್ ಇದು ಒಂದು ಜನ ಚಳುವಳಿ. ಜನ ಯಾವತ್ತು ನಿಮ್ಮನ್ನು ಬೇಡ ಅಂತಾರೋ ಅವತ್ತು ನೀವು ದೂರ ಆಗ್ತೀರ ಅಷ್ಟೇ. ಇವತ್ತು ಜನ ನಿಮ್ಮನ್ನು ಒಪ್ಕೊಂಡು ಬಂದಿದ್ದಾರೆ ಅಂದರೆ ಅಲ್ಲಿ ತನಕ ನೀವು ಇರ್ತೀರ. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೊರತು ಇಲ್ಲಿ ನನಗೆ ಯಾರೂ ಕೂಡ ಇಲ್ಲಿ ಅವರ ಮಗಳು ಅಂತ ನಿಮ್ಮನ್ನು ತಂದಿದ್ದಾರೆ, ದಯವಿಟ್ಟು ಯಾರೂ ಕೂಡ ಆ ಥರ ಯೋಚನೆ ಮಾಡಬಾರ್ದು. ಯಾಕೆಂದರೆ ನಾವೆಲ್ಲರೂ ಕೂಡ ಒಂದು ನಮಗಂಥ ಸಾಮರ್ಥ್ಯ ಇದೆ ಅಂತಂದರೆ ಮಾತ್ರ ಈ ಒಂದು ಚಳುವಳಿಯನ್ನು ಅದಕ್ಕೆ ನೇತೃತ್ವ ಕೊಡೋಕ್ಕೆ ನಮಗೆ ಸಾಮರ್ಥ್ಯ ಇದೆ ಅಂತ ಅನ್ನೋ ದಿನದ ತನಕ ಮಾತ್ರ ನಾವು ಇಲ್ಲಿ ಇರೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ನಾವು ಇಲ್ಲಿಂದ ಖಂಡಿತ ನಿರ್ಗಮಿಸಬೇಕಾಗತ್ತೆ ಅನ್ನೋದನ್ನು ಮಾತ್ರ ಇಷ್ಟಪಡ್ತೀನಿ. ಈಗ ಮೊನ್ನೆ ಒಂದು ಹೋರಾಟ ಆಗುತ್ತೆ, ಫ್ರೀಡಮ್ ಪಾರ್ಕಲ್ಲಿ ಎಲ್ಲರೂ ಧ್ವನಿ ಎತ್ತುತ್ತಾರೆ, ನಮಗೆ 38 ತಿಂಗಳ ವೇತನವನ್ನು ಬೇಕು ಅಂತ ಕೇಳ್ತಾರೆ. ಬಟ್ ಸರ್ಕಾರ 26 ತಿಂಗಳ ವೇತನವನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ಸೊ ಈಗ ಮುಂದೆ ಈಗ ಏನು ಸಾರಿಗೆ ನೌಕರರ ಬೇಡಿಕೆಗಳಿಗೆ ನಿಮ್ಮ ಹೋರಾಟ ಹೇಗಿದೆ, ಏನೆಲ್ಲ ಪ್ಲ್ಯಾನ್ಸ್ಗಳನ್ನ ಮಾಡ್ಕೊಂಡಿದ್ದೀರಾ? ಈಗ ನಾವಿವಾಗ ಜಂಟಿ ಕ್ರಿಯಾ ಸಮಿತಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ, ಜಂಟಿ ಕ್ರಿಯಾ ಸಮಿತಿ ಮೂಲಕ. ಸೊ ನಾವಿನ್ನೂ ಇವಾಗ ನಾವು ಕೇಳ್ತಾ ಇರೋದು ಇಲ್ಲ 38 ತಿಂಗಳದು ಕೂಡ ಅರಿಯರ್ಸ್ ಕೊಡಬೇಕು ಅಂತ. ಏಕೆಂದರೆ ನೋಡಿ, ಬೇರೆ ಡಿಪಾರ್ಟ್ಮೆಂಟ್ಗಳು ಬೇಕಾದಷ್ಟಿವೆ, ಆದರೆ ನಮ್ಮ ಸಾರಿಗೆ ನೌಕರರು ಕೋವಿಡ್ ಟೈಮಲ್ಲಿ ಪ್ರಾಣ ಕಳ್ಕೊಂಡಷ್ಟು ಮತ್ತು ಜನರಿಗೆ ನೇರವಾಗಿ ಸಂಪರ್ಕ ಇದ್ದಷ್ಟು ಬಹುಶಃ ನಾನು ಅಂದ್ಕೊಳ್ಳೋದು ಬೇರೆ ಯಾವ ಇಲಾಖೆನವರು ಮಾಡಿಲ್ಲ. ಆಮೇಲೆ ಸಾಕಷ್ಟು ಜನ ಪಾಪ ಜೀವ ತೆತ್ತಿದ್ದಾರೆ ಈ ಕೆಲಸ ಮಾಡುವಾಗ. ಹಾಗಾಗಿ ಯಾರೇ ಕೂಡ ಸರ್ಕಾರ ಯೋಚನೆ ಮಾಡಬೇಕು, ಈ ಪೀರಿಯಡಲ್ಲಿ ನಾವು ಅರಿಯರ್ಸ್ ಕೊಡಲ್ಲ ಅಂತ ಹೇಳಿದರೆ ಇದು ನ್ಯಾಯನ ಅಂತ ಸರ್ಕಾರ ಯೋಚನೆ ಮಾಡಬೇಕು. ಏಕೆಂದರೆ ಆ ಟೈಮಲ್ಲಿ ಯಾರು ಜೀವ ಕಳ್ಕೊಂಡಿದ್ದಾರೆ ಅವರಿಗೆ ಇನ್ನೂ ಕೂಡ ಪರಿಹಾರ ಕೊಟ್ಟಿಲ್ಲ. ಇದು ಎಷ್ಟು ನ್ಯಾಯ ಅಂತ ಸರ್ಕಾರ ಯೋಚನೆ ಮಾಡಬೇಕು. ನಿಜವಾಗ್ಲೂ ನ್ಯಾಯನ ಇದು ಅಂತ. ನೀವು ಅದೊಂದು ಮಾನವೀಯತೆ ಬೇಡವಾ? ಅವರು ಯಾರಿಗಾಗಿ ಜೀವ ಕಳ್ಕೊಂಡಿದ್ದಾರೆ? ಕೆಲಸ ಮಾಡಿ ಅವರು ಈ ಸಮಾಜಕ್ಕಾಗಿ ಕೆಲಸ ಮಾಡಿ ಈ ಸಮಾಜಕ್ಕಾಗಿ ಪ್ರಾಣ ಕೊಟ್ಟರೆ ಅವ್ರಿಗೆ ನೀವು ಒಂದು ಪರಿಹಾರ ಕೂಡ ಕೊಡೋದಿಲ್ಲ ಅವರ ಕುಟುಂಬಕ್ಕೆ ಅಂತಂದರೆ ಅದು ಯಾವ ನ್ಯಾಯ ಇದು? ಹಾಗಾಗಿ ನಾವು ಕೇಳೋದು ಆ ಪೀರಿಯಡ್ದು ಕೂಡ ಹಿಂಬಾಕಿ ಕೊಡಲೇಬೇಕು, ಅರಿಯರ್ಸ್ ಕೊಡಲೇಬೇಕು ಅಂತ ಒಂದು ಕೇಳ್ಕೊಳ್ತೀವಿ. ಇನ್ನೊಂದು ಈ 2025 ಮಾರ್ಚ್ 1ರಿಂದ ಕೊಡ್ತೀವಿ ಅಂತ ಏನು ಹೇಳ್ತಿದ್ದಾರೆ, ಅದಕ್ಕೆ ನಾವು ಒಪ್ಪೋದಿಲ್ಲ. 2024ರಿಂದನೇ ವೇತನ ಪರಿಷ್ಕರಣೆ ಆಗಬೇಕು. ಅದು ನಾವು ಯಾವಾಗಲೂ 4 ವರ್ಷಕ್ಕೊಮ್ಮೆನೇ ಮಾಡೋದು. ಅದು ನಡ್ಕೊಂಡು ಬಂದಿರೋಂಥ ಒಂದು ಸಂಪ್ರದಾಯ ಪದ್ಧತಿ, ಅದೇ ಆಗಬೇಕು ಅನ್ನೋದನ್ನು ನಾವು ಕೇಳ್ತಾ ಇದ್ದೀವಿ ಜಂಟಿ ಕ್ರಿಯಾ ಸಮಿತಿಯಿಂದ. ಅದೇ ಆಗಬೇಕು.
ಈಗ ಅಂದರೆ ನೀವು ಸಹ ಈಗ ಪ್ರೊಟೆಸ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಆಗ್ತಾ ಇದೆ ಅಂತ ಆಯ್ತಾ ಮ್ಯಾಮ್, ಅಥವಾ ಡೈರೆಕ್ಟಾಗಿ ನೀವು ಸರ್ಕಾರಕ್ಕೆ ಅಪ್ರೋಚ್ ಮಾಡೋದಕ್ಕೆ ಮುಂದಾಗ್ತೀರಾ? ಈಗ ಪ್ರೊಟೆಸ್ಟ್ ಪ್ರಶ್ನೆ ಇನ್ನೂ ಬಂದಿಲ್ಲ. ನಾಳೆ ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗಲ್ಲಿ ಏನಾಗುತ್ತೆ ನೋಡೋಣ. ಯಾಕೆಂದರೆ ಇನ್ನೂ ಇದು ಮಾತುಕತೆಗಳು ನಡೀತಾ ಇದೆ. ಮಾತುಕತೆಗಳು ನಡೆಯುವಾಗ ನಾವು ಪ್ರೊಟೆಸ್ಟ್ ಬಗ್ಗೆ ಮಾತಾಡೋದು ಸರಿಯಾಗೋದಿಲ್ಲ. ಮಾತುಕತೆ ಇದರ ಮಧ್ಯದಲ್ಲಿ ನಿಮ್ಮ ಮಹಿಳಾ ಚಳುವಳಿ ಹೇಗೆ ನಡೀತಾ ಇದೆ, ಜೊತೆಗೆ ಈ ಒಂದು ಹೊಸ ಜವಾಬ್ದಾರಿ ಈ ಎರಡನ್ನ ಹೇಗೆ ನಿಭಾಯಿಸ್ಕೊಂಡು ಹೋಗ್ತೀರಾ, ಜೊತೆಗೆ ಕುಟುಂಬ ಅನ್ನೋದೊಂದಿದೆ, ಈ ಮೂರನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ನೋಡಿ, ನಮಗೆ ವಸುದೈವ ಕುಟುಂಬಕ ಎಲ್ಲವೂ ನಮಗೆ ಕುಟುಂಬನೇ. ನಿನ್ನೆ ನನ್ನ ಮಗಳನ್ನ ಯಾರೋ ಕೇಳಿದ್ರಂತೆ, ಅವಳು ನೆನ್ನೆ ಅಲ್ಲಿ 2 ಸಾವಾಗಿತ್ತು, ಅಲ್ಲಿ ಬಂದಿದ್ಲು. ನಮ್ಮ ಡ್ರೈವರ್ ಒಬ್ಬರು ಆಗಿ ಹೋಗ್ಬಿಟ್ಟಿದ್ರು. ನೆನ್ನೆ ಅವಳು ಬಂದಿದ್ಲು ನನ್ನ ಜೊತೆಗೆ. ಅದಕ್ಕೆ ಯಾರೋ ಕೇಳಿದ್ರಂತೆ, ನಿಮ್ಮಮ್ಮ ಇಷ್ಟು ರಾತ್ರಿ ಎಲ್ಲ ತನಕ ಎಲ್ಲ ಬರ್ತಾರಲ್ಲ, ನಿನಗೆ ಇದು ನಿಮಗೆಲ್ಲ ಟೈಮ್ ಕೊಡೋಕ್ಕಾಗತ್ತಾ ಅಂತ, ನಿಮ್ಮ ಅಪ್ಪ ಅಮ್ಮ ಹಿಂಗೆ ಹೊರ್ಟೋಗ್ತಾರಲ್ಲ ಅಂತ. ಅವಳು ಹೇಳಿದ್ಲಂತ, ನಮಗೇನಿದು ಹೊಸದಲ್ಲ, ಚಿಕ್ಕವರಿಂದನೂ ನಮಗಿದೆಲ್ಲ ಅಭ್ಯಾಸ ಆಗಿದೆ. ಆದರೆ ನಮಗೇನು ಟೈಮ್ ಕೊಡ್ತಾರೋ ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ, ಕ್ವಾಲಿಟಿ ಟೈಮ್ ಕೊಡ್ತಾರೆ, ಏನು ನಮಗೆ ತೊಂದರೆ ಆಗಿಲ್ಲ, ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿದ್ಲಂತೆ. ಸೊ ನಮಗೆ ಒಂದು ಮಹಿಳಾ ಚಳುವಳಿ ಅಥವಾ ಕಾರ್ಮಿಕ ಚಳುವಳಿ ಇವೆಲ್ಲ ಬೇರೆ ಬೇರೆ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ನಾನು ಮಹಿಳಾ ಚಳುವಳಿಯಲ್ಲಿದ್ದಾಗಲೂ ಕೂಡ ಕಾರ್ಮಿಕ ಚಳುವಳಿಯಲ್ಲಿ ಇವಾಗ ಜೊತೆಯಾಗಿಯೇ ನಾವು ಕೆಲಸ ಮಾಡಿದ್ದೀವಿ. ಇವಾಗ ಉದಾಹರಣೆಗೆ ಇದು ಮೆನ್ಸ್ಟ್ರಲ್ ಲೀವ್ ಬಂದಿದೆ, ನಾವು ಅದನ್ನು ಸಪ್ರೇಟ್ ಮಾಡಿ ನೋಡೋಕ್ಕಾಗೋದಿಲ್ಲ ಅಲ್ವಾ? ಸೊ ಅದು ಕೂಡ ಅದು ಕಾರ್ಮಿಕ ಚಳುವಳಿ, ಮಹಿಳಾ ಚಳುವಳಿ ಎಲ್ಲವೂ ಸೇರಿನೇ ಅದು ಮಾಡಿರೋದು. ಸೊ ಒಂದು ಸಮಾಜದಲ್ಲಿ ಜನ ಚಳುವಳಿಗಳು ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಸಮಾಜ ನೆಮ್ಮದಿಯಿಂದ ಇರೋಕ್ಕಾಗೋದು, ಮತ್ತು ಒಂದು ಸಮಾಜವನ್ನು ನಿರ್ಮಾಣ ಮಾಡೋಕ್ಕಾಗೋದು. ಹಾಗಾಗಿ ನನಗೆ ಮಹಿಳಾ ಚಳುವಳಿ, ಕಾರ್ಮಿಕ ಚಳುವಳಿ, ದಲಿತ ಚಳುವಳಿ, ಎಲ್ಲ ಚಳುವಳಿಗಳು ಒಟ್ಟಾಗಿ ಹೋದಾಗ ಮಾತ್ರ ಒಂದು ಸಮಾಜವನ್ನು ನಿರ್ಮಾಣ ಮಾಡೋಕ್ಕಾಗತ್ತೆ ಅನ್ನೋದು ನನ್ನ ಒಂದು ನಂಬಿಕೆ, ವಿಶ್ವಾಸ. ಓಕೆ ಮ್ಯಾಮ್, ತುಂಬ ಚೆನ್ನಾಗಿ, ತುಂಬ ಏನು ನಿಮ್ಮ ತಂದೆಯವರ ಬಗ್ಗೆ ಆಗಿರ್ಬೋದು, ನಿಮ್ಮ ಬಗ್ಗೆ ಆಗಿರ್ಬೋದು, ಒಂದಷ್ಟು ಮಾಹಿತಿಗಳಾಗಿರ್ಬೋದು, ಈಗ ಹೋರಾಟದ ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀರಾ. ನಿಮ್ಮ ಸಮಯವನ್ನು ನಮ್ಮ ಅಶ್ವವೇಗ ವೀಕ್ಷಕರಿಗೋಸ್ಕರ ಅಂತ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ. ನಾವೆಲ್ಲ ಅಂದ್ಕೊಂಡಿದ್ವಿ ಅನಂತ ಸುಬ್ರಾವು ಅವರು ನಮ್ಮೊಟ್ಟಿಗಿಲ್ಲ ಅಂತ ಹೇಳಿ, ಆದರೆ ಅವರು ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಯೊಂದು ಕಾರ್ಮಿಕರ ಜೊತೆಗೆ ಯಾವಾಗಲೂ ಇದ್ದು ಹೋರಾಟ ಮಾಡಿದ್ದಾರೆ. ಸೊ ಅವರು ನಮ್ಮ ಜೊತೆಗಿದ್ದಾರೆ ಅಂತ. ಜೊತೆಗೆ ಅವರ ಮಗಳಾದಂಥ ಜ್ಯೋತಿ ಅವರು ಈಗ KSRTC ಸ್ಟಾಫ್ ಫೆಡರೇಷನ್ ಅಧ್ಯಕ್ಷರಾಗಿದ್ದಾರೆ. ಅವರು ಸಹ ತಮ್ಮ ಕೆಲಸದ ಬಗ್ಗೆ ಹೇಳ್ಕೊಂಡ್ರು. ಈ ಒಂದು ಹೊಸ ಜವಾಬ್ದಾರಿ ಆಗಿರ್ಬೋದು, ಅದರ ಜೊತೆಗೆ ಮಹಿಳಾ ಚಳುವಳಿ ಆಗಿರ್ಬೋದು, ಕುಟುಂಬವಾಗಿರ್ಬೋದು, ಈ ಎಲ್ಲವನ್ನ ಹಂಚ್ಕೊಂಡಿದ್ದಾರೆ. ಸೊ ಇದೇ ರೀತಿಯಾಗಿ ಮತ್ತಷ್ಟು ವಿಚಾರಗಳನ್ನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.